ಫಸ್ಟ್ ಅನುಷಾ ಅನುಷಾ ಅವರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾನು ನೋಡಿದ್ದೀನಿ ಅನ್ನೋದಕ್ಕೆ ಏನ್ proof? ನಾನು ಯಾವಾಗ್ಲೂ ಒಂಟಿ ಸಲಗ ಆಗಿರಕ್ ಇಷ್ಟಪಡ್ತೀನಿ ಹೊರತು ಚಿಟ್ಟೆ ತರ ಅಲ್ಲೇ ಇಲ್ಲಿ ಹಾರಾಡಿ ನನಗೆ ಅಭ್ಯಾಸ ಇಲ್ಲ. ಯಾವತ್ತಾದ್ರೂ ಒಳಗಡೆ ಚರ್ಚೆ ಮಾಡಿದ್ರ ಧರ್ಮ ಅವರು ನೀವು ಕೂತ್ಕೊಂಡಂತ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ನೆನಪು ಮಾಡ್ಕೊಂಡಿದ್ದು ದೊಡ್ಡ ಮನೇಲಿ ಇದ್ದಾಗ ಅಂತ? ತುಂಬಾ ಸಲ ಅವ್ರದ್ದು ಸಿನಿಮಾ ಬೇರೆ ರಿಲೀಸ್ ಆಗ್ತಿತ್ತಲ್ಲ ನವಗ್ರಹ, ಸುಜನ್ ಅವ್ರು ಒಳಗಡೆ ಬಂದಾಗ ಒಂದ್ ಹೇಳ್ಬಿಟ್ಟು ಹೋಗಿರೆ ಮಗ ಸಿನಿಮಾ ರಿಲೀಸ್ ಆಗ್ತಿದೆ ನವಗ್ರಹ ನಿಂಗ್ ಗುಡ್ ನ್ಯೂಸ್ ಅಂತ ಧರ್ಮಂಗ್ ಹೇಳ್ಬಿಟ್ಟು ಹೋಗಿದ್ರು. ಬಕೆಟ್ ಹಿಡಿದು ಲೈಫ್ ಲೀಡ್ ಮಾಡುವಂತವ್ರಿಗೆ ಅಥವಾ ಒಂದ್ ಸ್ಪರ್ಧೆ ಅಂತ ಬಂದಾಗ ಬಕೆಟ್ ಹಿಡಿಯೋರ್ಗೆ ಅನುಷಾ ಅವ್ರ ಉತ್ತರ ಏನಾಗಿರುತ್ತೆ ಈ ಕ್ಷಣ? ಬಕೆಟ್ ಎಷ್ಟಂತ ಹಿಡಿತೀರಾ? ಒಂದು ಹಸುಗೆ ಅಥವಾ ಕುದುರೆಗೆ ಬಕೆಟ್ ಅಲ್ಲಿ ನೀರ್ ಹಿಡ್ಕೊಂಡು ಹೋಗಿ ಇಡ್ಬೋದು, ಅದನ್ನ ಮುಖ ಎತ್ಕೊಂಡು ಬಗ್ಗಿಸ್ಬೋದು ನೀರ್ ಕುಡಿ ಅಂತ. ಅದ್ ನೀರೇ ಕುಡಿದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಕೆಟ್ ಹಿಡಿದು ತಾನೇ ಏನ್ ಪ್ರಯೋಜನ? ನನ್ನ ಲೈಫಲ್ಲಿ ಹಂಗ್ ಚಾನ್ಸೇ ಇಲ್ಲ. ಯಾರೇ ಆಗಿರ್ಲಿ ಬಕೆಟ್ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಮಾಡ್ಕೊಂಡು ಯಾರ ಹತ್ರನೂ ನನ್ ಬದುಕ ಅಭ್ಯಾಸನೇ ಇಲ್ಲ. ನಂದೇನಿರುತ್ತೆ, ನನ್ಗೇನ್ ಬೇಕು ಅದನ್ನ ನಾನ್ ಎಫರ್ಟ್ ಹಾಕ್ಬಿಟ್ಟು ಪಡ್ಕೊಂತೀನಿ ಹೊರತು ಒಬ್ರ ಹತ್ರ ಹೋಗಿ ಬಕೆಟ್ ಇಟ್ಕೊಂಡು ಕೈ ಕಟ್ಕೊಂಡು ಹಿಂಗ್ ನಿಂತ್ಕೊಂಡು ಅವೆಲ್ಲ ನನ್ಗೆ ಮಾಡೋ ಅಭ್ಯಾಸನೇ ಇಲ್ಲ. ನಾನು ಸಲಾ ಮಾಡಿದ್ಬಿಟ್ಟು ನಂಗೆ ಅಭ್ಯಾಸನೇ ಇಲ್ಲ. ಈ ಕ್ಷಣ ಧರ್ಮ ಸರ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆಸ್ ಎ ಫ್ರೆಂಡ್ ಆಗಿ? ಆಕ್ಚುಲಿ ತುಂಬಾ ಮಿಸ್ ಮಾಡ್ಕೊಂತೀನಿ. ಧರ್ಮ ಜೊತೆಗೆ ಬಿಗ್ ಬಾಸ್ ಹೌಸ್ ನ ಮಿಸ್ ಮಾಡ್ಕೊತಾ ಇದೀನಿ. ಬಿಗ್ ಬಾಸ್ ಹೌಸ್ ಅಲ್ಲಿ ಧರ್ಮನ್ ಮಿಸ್ ಮಾಡ್ಕೊತಾ ಇದೀನಿ. ಯಾಕಂದ್ರೆ ಓಡಾಡ್ಕೊಂಡಿದ್ವಿ ಅಂಡ್ ಎಲ್ಲರ ಜೊತೆಗೂ, ನಾಟ್ ಓನ್ಲಿ ವಿತ್ ಧರ್ಮ, ಪ್ರತಿಯೊಬ್ಬರನ್ನು ಮಿಸ್ ಮಾಡ್ಕೊತೀನಿ. ಅದ್ರಲ್ಲಿ ಧರ್ಮ ಒಂದ್ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ರು ನನ್ನ ವಿಷಯದಲ್ಲಿ. ಭಾವನೆಗಳಿಗೆ ಒಳಗಾಗ್ಬೇಡ, ಇಲ್ಲ ಅದಕ್ಕೆ ಬೆಲೆ ಇಲ್ಲ. ಈ ಮಾತನ್ನ ಬಿಗ್ ಬಾಸ್ ಮನೆಯೊಳಗಡೆ ಧರ್ಮನೋ ಅಥವಾ ಸುರೇಶ್ ಅಣ್ಣನೋ ಅಥವಾ ಚೈತ್ರ ಅಕ್ಕನೋ ಅಥವಾ ಇನ್ಯಾರಾದ್ರೂ ಸ್ಪರ್ಧಿಗಳು ಇದೊಂದು ಡೈಲಾಗ್ನ ನೆನಪು ಮಾಡಿದ್ರೆ ಬಹುಶಃ ಅನುಷಾ ಇನ್ನಷ್ಟು ಟ್ರಿಗರ್ ಆಗ್ತಾ ಇದ್ರು ಅನ್ಸುತ್ತೆ, ಅಥವಾ ಅಗ್ರೆಷನ್ ತೋರಿಸ್ತಾ ಇದ್ರು ಅನ್ಸುತ್ತೆ. ಈ ರೀತಿ ಅಗ್ರೆಷನ್ ತೋರಿಸಿದ್ರೆ ಬಹುಶಃ ಇನ್ನಷ್ಟು ದಿನಗಳ ಕಾಲ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಅನುಷಾ ಭಾವನಾ ಜೀವಿ, ಭಾವನೆಗಳಿಗೆ ತುಂಬಾ ಬೆಲೆ ಕೊಡ್ತಾರೆ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ರು. ಸಮ್ ಟೈಮ್ಸ್ ಟ್ರಿಗರ್ ಆಗ್ಬೇಕಾದಂತ ಸಮಯ ಸಂದರ್ಭ ಬಂದಾಗ ಟ್ರಿಗರ್ ಆಗ್ತಾ ಇದ್ರು ಅಫ್ಕೋರ್ಸ್. ಸೊ ಆದರೆ ಬೇರೆಯವ್ರ ಮನಸ್ಸಿಗೆ ನೋವಾಗಬಾರ್ದು, ಪರವಾಗಿಲ್ಲ ನನ್ನ ಕಳಪೆಗೆ ಹಾಕಿದ್ರು ಪರವಾಗಿಲ್ಲ, ಅಥವಾ ನನ್ನನ್ನು ನಾಮಿನೇಟ್ ಮಾಡಿದ್ರು ಪರವಾಗಿಲ್ಲ, ಸೊ ಬೇರೆಯವ್ರಿಗೆ ನನ್ನಿಂದ ನೋವಾಗಬಾರ್ದು ಅನ್ನೋದು ಅಷ್ಟೇ ಉದ್ದೇಶ ಆಗಿತ್ತು. ಸೊ ಅದು ಅವ್ರ ಮನಸ್ಸೇನು ಅನ್ನೋದು ಗೊತ್ತಿದ್ರಿಂದಲೇ ಕರುನಾಡು ಜನತೆ ಅವ್ರಿಗೆ ಓಟ್ ಮಾಡ್ಕೊಂಡು ಬಂದರು. ಸೊ 7 ವಾರಗಳ ಕಾಲ ದೊಡ್ಡ ಮನೇಲಿ ಇರಬೇಕು ಅಥವಾ 50 ದಿನ ಪೂರೈಸಬೇಕು ಅಂದರೆ ಅದೇನು ತಮಾಷೆ ಮಾತಲ್ಲ. ಇವತ್ತು ಹೊರಗಡೆ ಬಂದಿದ್ದಾರೆ, ಅವ್ರನ್ನ ಅಪರಂಜಿ ಅಂತ ಕರೀತಾ ಇದ್ದಾರ್ರಿ. ಸೊ ಈ ಕ್ಷಣ ಆ ಅಪರಂಜಿ ಸೊ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆ ಮೂಲಕ ಅಥವಾ ದೊಡ್ಡ ಬಿಗ್ ಸ್ಕ್ರೀನ್ ಮೇಲ್ ಮೂಲಕ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ರು. ಈಗ 50 ದಿನಗಳ ಕಾಲ ದೊಡ್ಡ ಮನೆಯಲ್ಲಿದ್ದು ನಮ್ಮನ್ನೆಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೊ ಈ ಕ್ಷಣ ನನ್ನ ಜೊತೆ ದೊಡ್ಡ ಮನೆಯ ಅಪರಂಜಿ ಅನುಷಾ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಅನುಷಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹೇಗಿತ್ತು ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಮನೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಲೈಫಲ್ಲಿ ಒಂದು ನೆನ್ಸ್ಕೊಳ್ಳೋ ಅಂತ ಒಂದು ಬ್ಯೂಟಿಫುಲ್ ಮೆಮೊರಿ ಕೊಟ್ಟಂತ ಒಂದು ಮನೆ. ಆ ಒಂದು ಜಾಗನ ಮರೆಯೋಕ್ಕೆ ಆಗದೆ ಇರೋಂಥ ಒಂದು ಕ್ಷಣಗಳು ತುಂಬ ಸ್ಪೆಂಡ್ ಮಾಡಿದ್ದೀನಿ ಅಲ್ಲಿ. ಅದು ಬಿಗ್ ಬಾಸ್ ಹ್ಯಾಂಗ್ ಓವರ್ನಿಂದ ಹೊರಗಡೆ ಬಂದಿದ್ದೀರಾ ಅಥವಾ ಒಂದಿಷ್ಟು ಟೈಮ್ ತಗೊಳುತ್ತಾ ಅಥವಾ ಹೇಗೆ ಅಂತ? ಡೆಫಿನೆಟ್ಲಿ ಟೈಮ್ ತಗೊಳುತ್ತೆ, ಯಾಕಂದರೆ 50 ದಿನ ಒಂದು ಕಂಪ್ಲೀಟ್ ಜಾಗದಲ್ಲಿ ಆ ಬಿಗ್ ಬಾಸ್ ಮನೆ, ಅಷ್ಟು ದೊಡ್ಡ ಮನೆ ಒಳಗಡೆ ಇದ್ದು ಈಗ ಸಡನ್ನಾಗಿ ಬಂದು ನನಗೆ ಇದನ್ನೆಲ್ಲ ತೊಗೊಳಕ್ಕಾಗ್ತಿಲ್ಲ. ಅಲ್ಲಿದ್ದಾಗ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ ಸ್ವಲ್ಪ ದಿನಗಳ ಕಾಲ. ಅದಾದಮೇಲೆ ಆ ಮನೆಗೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೆ, ಆ ಒಂದು ಲೈಫ್ ಸ್ಟೈಲಿಗೆ ನಾನು ಅಡ್ಜಸ್ಟ್ ಆಗಿದ್ದೆ. ಬೆಳಗ್ಗೆ ಎದ್ರೆ ಆ ವೈಕಪ್ ಸಾಂಗಿಂದ ಹಿಡಿದು ನೈಟ್ ಹೋಲ್ ಡೇ ಫಿಸಿಕಲ್ ಟಾಸ್ಕು, ಮೆಂಟಲ್ ಟಾಸ್ಕು, ಆ್ಯಕ್ಟಿವಿಟೀಸು, ಎಂಟರ್ಟೈನ್ಮೆಂಟ್ ರೌಂಡ್ಸು, ಇದನ್ನೆಲ್ಲ ಮಾಡ್ತಾ ಬಂದವಳು ಇವಾಗ ಸಡನ್ನಾಗಿ ಒಂದು ಬ್ರೇಕ್ ತೊಗೋಬೇಕದ್ರಿಂದ ಅಂತಂದಾಗ ಒಂಚೂರು ಕಷ್ಟ ಆಗುತ್ತೆ, ಚೂರೆಲ್ಲ ಜಾಸ್ತಿನೇ ಕಷ್ಟ ಆಗುತ್ತೆ. ಎಸ್, ತುಂಬ ಮಿಸ್ ಮಾಡ್ಕೋತೀನಿ ಆ ಮನೇನ. ಸ್ವಲ್ಪ ಟೈಮ್ ಬೇಕು. ಕ್ರಿಸ್ಪಿಯಾಗಿ ಹೇಳೋದಾದ್ರೆ ಬಿಗ್ ಬಾಸ್ ಮನೆ ಏನು ಕಲಿಸ್ಕೊಡ್ತು ನಿಮಗೆ? ಏನು ಕಲ್ತ್ರಿ ಅಲ್ಲಿಂದ 50 ದಿನದಲ್ಲಿ ಅಂತ? ಎಲ್ಲರೂ ಅಲ್ಲಿ ಹೋಗಿ ಇರೋ ತಾಳ್ಮೆನ ಹಾಳು ಮಾಡ್ಕೊಳ್ತಾರೆ. ನಾನು ಅಲ್ಲಿಂದ ತಾಳ್ಮೆ ಕಲ್ತ್ಕೊಂಡು ಬಂದಿದ್ದೀನಿ, ಕಾನ್ಫಿಡೆನ್ಸ್ನ ಕಲ್ತ್ಕೊಂಡು ಬಂದಿದ್ದೀನಿ. ತುಂಬ ಕಲಿಸಿದೆ ಜೀವನದಲ್ಲಿ. ಏನೇ ಬಂದರೂ ಎದುರಿಸೋ ಅಂಥ ಒಂದು ತಾಕತ್ತು ಆ ಮನೆ ನನಗೆ ಕಲಿಸಿದೆ. ಬಿಗ್ ಬಾಸ್ ಮನೆ ಒಳಗಡೆ ಯಾವುದ್ರ ಬೆಲೆ ತುಂಬಾ ಹೆಚ್ಚು ಗೊತ್ತಾಯ್ತು ನಿಮಗೆ? ನಾನು ಅನ್ಕೊಂಡೆ ಬಹುಶಃ ಅನ್ನದ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಾಗಿರುತ್ತೆ ಅಂತ, ಬಟ್ ನಿಮ್ಗೆ ಯಾವುದ್ರ ಬೆಲೆ ಹೆಚ್ಚು ಗೊತ್ತಾಯ್ತು? ಡೆಫಿನೆಟ್ಲಿ ಎಸ್, ಹೋಗಿದ ತಕ್ಷಣ ಗೊತ್ತಾಗಿದೆ ಅನ್ನದ ಬೆಲೆ. ಯಾಕಂದರೆ ನರಕಕ್ಕೆ ಕಳಿಸ್ತಾರೆ, ನರಕದಲ್ಲಿ ಅವರು ಕೊಡೋವಂಥ ಊಟನೇ ನಾವು ಸೇವನೆ ಮಾಡಬೇಕಾಗಿರುತ್ತೆ. ಸ್ವರ್ಗದ ನಿವಾಸಿಗಳಿಗೆ ಎಲ್ಲ ಫೆಸಿಲಿಟೀಸ್ ಇತ್ತು, ನರಕದವ್ರಿಗೆ ಯಾವುದೇ ರೀತಿ ಫೆಸಿಲಿಟೀಸ್ ಇರಲಿಲ್ಲ. ಅದನ್ನೆಲ್ಲ ಹೊರತುಪಡಿಸಿ ಊಟನೇ ಇಲ್ದಿದ್ದಾಗ ಬೇರೆ ಏನೂ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವ್ರು ಕೊಡ್ತಾಯಿದ್ರು ಊಟ, ಬಟ್ ಅದನ್ನು ತಿನ್ನಕ್ಕೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಯಾಕಂದರೆ ರಾಗಿ ಗಂಜಿ ಇರ್ಬೋದು ಅಥವಾ ಬೇಳೆ ಅನ್ನ ಇರ್ಬೋದು, ಮೊಸರನ್ನ, ಇದೆಲ್ಲ ನನ್ನ ಕೈಲಿ ಆಗಲ್ಲ. ನಾನು ತಿಂದ ಅಭ್ಯಾಸ, ನಾನು ಸಿಕ್ಕಾಪಟ್ಟೆ ಫುಡ್ಡಿ.
ಇವಾಗ ಹೆಂಗ್ ಅನ್ಸುತ್ತೆ ಅಂತಾನೆ ಮೇ ಬಿ ಆರಾಮಾಗಿ ಡಯಟ್ ಮಾಡ್ತೀನಿ, ಆರಾಮಾಗಿ ಬಾಡಿ ಮೇಂಟೈನ್ ಮಾಡ್ತೀನಿ ಅನ್ಸುತ್ತೆ ಇವಾಗ. ಯಾಕಂದ್ರೆ ಅಲ್ಲಿ ತುಂಬಾ ಕಂಟ್ರೋಲಿಂಗ್ ಬಂದ್ಬಿಡ್ತು ಫುಡ್ ಮೇಲೆ. ಆ ಥರ ಫುಡ್ ಕೊಟ್ಟಾಗಲೇ ನಾನು ಜೀವನ ಮಾಡಿದ್ದೀನಿ ಅಂದಾಗ ಇಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಆರಾಮಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅಮ್ಮನ ಬೆಲೆ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಯಾರು ಕಾಳಜಿ ತೋರ್ಸಲ್ಲ. ಇಲ್ಲಿ ನಾವು ಎಗರಾಡ್ತಿರ್ತೀವಿ, ಎಲ್ಲ ಇದೆ ನಮ್ಮ ಹತ್ರ, ಅದು ಬೇಡ ಇದು ಬೇಡ ಅಂತ ಅವ್ರ ಮೇಲೆಲ್ಲ ಅವಾಜ್ ಹಾಕೊಂಡು ಓಡಾಡ್ತಿರ್ತೀವಿ. ಅಲ್ಲಿ ಗೊತ್ತಾಗುತ್ತೆ ನಾವೇ ಮಾಡ್ಕೊಂಡು ತಿನ್ಬೇಕು, ಇರೋದನ್ನ ತಿನ್ಬೇಕು, ಕೊಟ್ಟಿದ್ದನ್ನು ತಿನ್ಬೇಕು ಅಂತ ಅಂದಾಗಲೇ ನಮಗೆ ನಿಜವಾದ ವ್ಯಾಲ್ಯೂ, ಊಟದ ವ್ಯಾಲ್ಯೂ ಇರ್ಬೋದು, ಅಮ್ಮನ ಕೈ ತುತ್ತಿನ ವ್ಯಾಲ್ಯೂ ಏನು ಅನ್ನೋದು ನರ್ಕದಲ್ಲಿದ್ದಾಗ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬಹುಶಃ ನಾನ್ ಕಂಡಂತೆ ಸ್ವಲ್ಪ ಸ್ಲಿಮ್ ಆಗಿ ಬಂದ್ರು ಒಳಗಡೆ ಹೋದ್ಮೇಲೆ. ಐ ಥಿಂಕ್ ಸೊ ನಿಮ್ಗೆ ಬೇಕಾದ ಫುಡ್ ಅಲ್ಲಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇರ್ಬೋದಾ ಅಥವಾ ಹೇಗೆ? ಆ್ಯಕ್ಚುಲಿ ನಾನು ಒಬ್ಳೆ ಅನ್ಸುತ್ತೆ ಇಡೀ ಮನೆಯಲ್ಲಿ ಇದ್ದಂಗೆ ಇರೋದು. ಏನು ಅಂತ ಡಿಫ್ರೆನ್ಸ್ ಏನು ಅನಿಸ್ತಿಲ್ಲ. ಬಂದು ವೆಯ್ಟು ಚೆಕ್ ಮಾಡಿದೆ ನಾನು, ಅಷ್ಟೇ. ನಾನು ಹೋದಾಗ ಏನಿದ್ದೆ ಅಷ್ಟೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ. ಪ್ರಾಬಬ್ಲಿ ನಾನು ಏನು ಚೇಂಜ್ ಆಗಿಲ್ಲ ಅನಿಸುತ್ತೆ. ಆಗಿದ್ರೆ ಒಳ್ಳೇದಾಗ್ತಿತ್ತೇನೋ ಬಹುಶಃ. ನನ್ನ ರಿಯಲ್ ಲೈಫಲ್ಲಿ ಏನು ವ್ಯಕ್ತಿತ್ವ ಇತ್ತು ಅದೇ ವ್ಯಕ್ತಿತ್ವನೂ ಅಲ್ಲೂ ಇತ್ತು. ವೆಯ್ಟ್ ಲಾಸು ಅಂತಲೂ ಏನಿಲ್ಲ. ನಾನು ಎಷ್ಟು ವೆಯ್ಟ್ ಇದ್ದೆ ಹೋದಾಗ ಆಚೆ ಬಂದಾಗಲೂ ಅಷ್ಟೇ ಇದ್ದೀನಿ. ನಾನು ಏನು ಚೇಂಜ್ ಆಗಿಲ್ಲ. 50 ದಿನಗಳಲ್ಲಿ ಅದು ಅನುಷಾ, ಹೊರಗಡೆ ಇದ್ದ ಅನುಷಾ ಏನು ಒಳಗಡೆ ಹೋಗಿದ್ಲು ಹಾಗೆ ಆಚೆ ಬಂದಿದ್ದಾಳೆ. ಅನುಷಾ ಹತ್ರದಿಂದ ನೋಡಿದವ್ರಿಗೆ ಗೊತ್ತು, ತುಂಬಾ ಸ್ಟ್ರಾಂಗ್ ಅಂತ ಗೊತ್ತಿತ್ತು. ಬಟ್ ಈಗ ಯಾಕೆ ತುಂಬಾ ಎಮೋಷನಲ್ ಆಗ್ತಾ ಇದ್ರಿ? ಕೆಲವರಿಗೆ ಅನುಷಾ ವೀಕ್ ಅಂತ ಅನ್ಸೋಕ್ ಶುರುವಾಯ್ತು ಅಳೋದ್ರಿಂದ. ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್ ಪರ್ಸ್ನಲ್? ನನಗೆ ಅಳು ಅನ್ನೋದು ಖುಷಿಯಾದರೂ ಬರುತ್ತೆ, ದುಃಖ ಆದರೂ ಬರುತ್ತೆ. ಹೊರಗಡೆ ಇದ್ದಾಗ ರಿಯಲ್ ಲೈಫ್ ಅಂತ ಬಂದಾಗ ಸ್ಕ್ರೀನಲ್ಲಿ ಸಮ್ಟೈಮ್ಸ್ ನಮ್ಮ ಮನೆಯಲ್ಲಿ ಜಗಳ ಆದಾಗ ಅಲ್ಲಿ ನಗೋ ಸೀನ್ಸ್ಗಳಿರುತ್ತೆ. ಸಮ್ಟೈಮ್ಸ್ ನಾವು ತುಂಬ ಖುಷಿಯಾಗಿರ್ತೀವಿ, ಅಲ್ಲಿ ಅಳೋ ಸೀನ್ ಕೊಟ್ಟಿರ್ತಾರೆ. ಸೊ ಈ ಥರದೇ ಒಂದು ಆ್ಯಕ್ಟಿಂಗ್ ಲೈಫ್ ಮಧ್ಯದಲ್ಲಿ ರಿಯಲ್ ಲೈಫ್ ಅನುಷಾ ಕಂಡಿದ್ದು ಬಿಗ್ ಬಾಸ್ನಲ್ಲಿ. ಎಸ್, ನಂಗೆ ಅಳು ಬರುತ್ತೆ, ಅದು ನಾನೇನು ಮಾಡೋಕ್ಕಾಗಲ್ಲ. ನಂಗೆ ದುಃಖ ಆಯಿತು ಅಂತನಾಗೂ ನಂಗೆ ಅಳು, ಅಂದರೆ ಯಾರು ನೋವು ಮಾಡಿದ್ರೆ ನಾನು ತಡ್ಕೊಳ್ಳಲ್ಲ, ನಾನು ಯಾರಿಗೂ ನೋವು ಮಾಡಲ್ಲ, ನನಗೆ ಯಾರು ನೋವು ಮಾಡಿದ್ರು ನಾನು ತಡ್ಕೊಳಕ್ಕಾಗಲ್ಲ. ಮೀನ್ ವೈಲ್ ಯಾರಾದರೂ ಖುಷಿ ಪಡಿಸಿದ್ರು ನನಗೆ ಅಳು ಬರುತ್ತೆ. ಅದು ಗೊತ್ತಿಲ್ಲ, ಅದು ವೀಕ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರೆ ವೀಕ್ ಅಲ್ಲ. ನಾನು ಪ್ರತಿ ಸಲ ದುಃಖ ಆದಾಗ ಅಳ್ತ್ರೆ ನನ್ನ ಕಣ್ಣಲ್ಲಿ ನೀರು ಬಂದು ನಾನು ಸಮಾಧಾನ ಮಾಡ್ಕೊಂಡ್ಮೇಲೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ ನಾನು. ಅದು ನನ್ನ ವ್ಯಕ್ತಿತ್ವ. ಯಾರೋ ಒಬ್ರು ಹರ್ಟ್ ಮಾಡ್ತಾರೆ, ಕೂತ್ಕೋತೀನಿ, ಅಳ್ತೀನಿ, ಕಣ್ಣೀರು ಒಡ್ಸ್ಕೊಂಡು ನಾನು ಸಮಾಧಾನ ಮಾಡ್ಕೊಂಡ್ಮೇಲೆ ಒಂದು ಚಾಲೆಂಜ್ ತೊಗೊತೀನಿ ಮೈಂಡಲ್ಲಿ. ಅವ್ರು ನನಗೆ ಹಿಂಗೆ ಅಂದ್ರಲ್ವ, ಅದು ನನಗೆ ಮಾಡೋಕ್ಕಾಗಲ್ಲ ಅಂದ್ರಲ್ವ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ಇನ್ನೂ ಛಲ ಜಾಸ್ತಿ ಬರುತ್ತೆ ನಾನು ಪ್ರತಿ ಸಲ ಹತ್ತಾಗ. ಸೊ ನಾನು ಹತ್ತಿದ ತಕ್ಷಣ ವೀಕ್ ಅಂತ ನನ್ನನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಅದು ಅವರಿಗೆ ಅನಿಸ್ತಾ ಇರೋ ಒಂದು ಅಭಿಪ್ರಾಯ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನೀವು ಬಿಗ್ ಬಾಸ್ ಮನೆಗೆ ಹೋಗೋಕೆ ಮುಂಚೆ ಯಾವುದೋ ಒಂದು ಬೇರೆ ಒಂದು ಚಾನಲ್ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ನಾವು ಎಲ್ಲಿ ಹುಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾವ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನೀವು ನಿಮ್ಮ ಒಂದು ಕನಸಿನ ಬೆನ್ನೇರಿ ಹೊರಡೋದಕ್ಕೆ ಬಿಗ್ ಬಾಸ್ ಮನೆ ಅಥವಾ ನೀವು ಹೋಗ್ಬೇಕಾಗಿ ರೀಚ್ ಆಗಬೇಕಾಗಿರ್ತಕ್ಕಂಥ ಒಂದು ಗೋಲ್ ಇರ್ಬೋದು, ಡೆಸ್ಟಿನಿ ಇರ್ಬೋದು, ಅದಕ್ಕೆ ಬಿಗ್ ಬಾಸ್ ಎಷ್ಟು ಪ್ಲಸ್ ಆಗುತ್ತೆ ಅಂತ ಈ ಕ್ಷಣ ಅನ್ನಿಸ್ತಾ ಇದೆ ಅಂತ? ಎಸ್, ನಾವು ಎಷ್ಟೊಂದು ಪ್ರಾಜೆಕ್ಟ್ಸ್ನ ಮಾಡಿರ್ತೀವಿ, ಸೀರಿಯಲ್ಸ್ ಇರ್ಬೋದು, ಸಿನಿಮಾಸ್ ಇರ್ಬೋದು. ಆ ಮಧ್ಯದಲ್ಲಿ ಅದು ತುಂಬ ಹಿಟ್ಟಾದಾಗ ಮಾಡೋಂಥ ಪ್ರಾಜೆಕ್ಟ್ ತುಂಬ ಸಕ್ಸಸ್ನ ಕೊಟ್ಟಾಗ ಮಾತ್ರ ನಾವು ಮನೆಗೂ ರೀಚ್ ಆಗಿರ್ತೀವಿ. ಬಟ್ ಬಿಗ್ ಬಾಸ್ ವೇದಿಕೆ ಹೆಂಗೆ ಅಂತಂದರೆ ಕರ್ನಾಟಕದ ಮನೆಗೂ ಮೂಲೆಗೂ ಆ್ಯಂಡ್ ಚಿಕ್ಕ ಮಕ್ಕಳಿಂದ ಅಜ್ಜಿ ತಾತನವರೆಗೂ ನೋಡೋ ಅಂಥ ಏಕೈಕ ಶೋ ಬಿಗ್ ಬಾಸ್. ಆ್ಯಂಡ್ ಅದು ಪ್ರತಿ ಸೀಸನು ಹಿಟ್ ಆಗ್ತಾನೆ ಬಂದಿದೆ. ಆ ಸೀಸನ್ ಅಂದರೆ ಆ ಒಂದು ವೇದಿಕೆಯಲ್ಲಿ, ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದು. ಆ್ಯಂಡ್ ನನ್ನನ್ನು ನಾನು ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ಜನಕ್ಕೂ ತೋರಿಸೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು ನನಗೆ ಸಿಕ್ಕಿದ್ದು. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಎಷ್ಟೋ ಪ್ರಾಜೆಕ್ಟ್ಸ್ ರೀಚ್ ಆಗದೇ ಇರೋಂಥ ಪ್ರಾಜೆಕ್ಟ್ಸ್ಗಳ ಮಧ್ಯದಲ್ಲಿ ಈ ವೇದಿಕೆ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಾನೇನು ಅನ್ನೋದನ್ನು, ಅಂದರೆ ಅನುಷಾ ಅಂದರೆ ಯಾರು ಏನು ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಬಹುಶಃ ನನ್ನ ಫ್ಯಾಮಿಲಿ ಫ್ರೆಂಡ್ಸಿಗೆ ಅಥವಾ ನನ್ನನ್ನು ಇಷ್ಟಪಡೋವಂಥ ಒಂದು ಸರ್ಕಲ್ಲಿಗೆ ಅನುಷಾ ಯಾರು, ಅನುಷಾ ಯಾವ ಥರ ಅಂತ ಒಂದು ಗೊತ್ತಿತ್ತು. ಈಗ ನನ್ನ ರಿಯಲ್ ಲೈಫ್ ನೋಡದೇ ಇರೋ ಜನಗಳಿಗೂ ಕೂಡ ಅನುಷನ್ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನನಗೆ ಈ ವೇದಿಕೆಯಿಂದ ನನಗೆ ಸಿಕ್ಕಿದ್ದೇನು ಅಂತಂದರೆ ಜನಗಳ ಪ್ರೀತಿ. ಅದನ್ನು ಬಿಗ್ ಬಾಸ್ ವೇದಿಕೆ ತಂದುಕೊಡ್ತು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ದಿನ ಬಿಗ್ ಬಾಸ್ ಮನೇಲಿ ಇರ್ತೀನಿ ಅನ್ನೋಂಥ ಎಸ್ಟಿಮೇಟ್ ಹಾಕ್ಕೊಂಡು ಅಥವಾ ಎಷ್ಟು ದಿನ ಇರ್ಬೋದು ಅಂತ ಹೋಗಿದ್ರಿ? 7ನೇ ವಾರಕ್ಕೆ ಅಥವಾ 55 ದಿನಕ್ಕೆ ಹೊರಗಡೆ ಬಂದಿರೋದಕ್ಕೆ ರಿಗ್ರೆಟ್ಸ್ ಇದೆಯಾ ಅಥವಾ ಎಲ್ಲಿ ಎಡವಿದ್ರಿ ಅಂತ ತಮಗನ್ಸುತ್ತೆ ಅಂತ? ಡೆಫಿನೆಟ್ಲಿ ವಿನ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಹೋಗ್ತೀವಿ. ಬಟ್ ಒಳಗಡೆ ಹೋದ್ಮೇಲೆ ಅಟ್ಲೀಸ್ಟ್ ಟಾಪ್ 5ಗಾದರೂ ಬರಬೇಕು, ಅದಕ್ಕೆ ನಾನು ಎಫರ್ಟ್ಸ್ ಹಾಕಬೇಕು ಅಂತ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ನಾನು ಎಲ್ಲೂ ನನ್ನ ಕೈಲಿ ಆಗಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಕೈಲಿ ಏನು ಸಾಧ್ಯ, ಏನು ಪ್ರೂವ್ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡಬೇಕು, ಆ ಎಲ್ಲ ಎಫರ್ಟ್ಸ್ಗಳನ್ನೂ ನಾನು ಹಾಕಿದ್ದೀನಿ. ಎಲ್ಲಿ ಮಿಸ್ ಆಯಿತು ಅನ್ನೋದು ನಾನು ಕಂಡುಕೊಂಡಿದ್ದು ನಾಮಿನೇಷನ್ಸಿಗೆ ಎಲ್ಲರೂ ಕೊಡ್ತಾ ಇದ್ದಂಥ ರೀಸನ್ಸ್ಗಳಲ್ಲಿ
ಬಹುಶಃ ಇನ್ನೊಂದಷ್ಟು ಎಫರ್ಟ್ ಹಾಕ್ಬೇಕಿತ್ತ. ಅವ್ರು ಹೇಳ್ತಾ ಇದ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಬಹುಶಃ ಇನ್ನೊಂದು ಸ್ವಲ್ಪ ಇನ್ವಾಲ್ವ್ ಆಗಬೇಕಾಗಿತ್ತು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ 24 ಅವರ್ಸು ನಾನೇನು ಸೈಲೆಂಟಾಗಿ ಕೂತ್ಕೊಂಡಿರಲ್ಲ, ಏನಾದರೂ ಒಂದು ಮಾಡ್ತಿರ್ತೀನಿ. ಐ ಡೋಂಟ್ ನೋ ಅದು ಎಷ್ಟು ಮಟ್ಟಿಗೆ. ಈಗ ನನ್ನ ಪ್ರಕಾರ ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಕೈಲಿ ಏನು ಸಾಧ್ಯ ಅದನ್ನು ನಾನು ಮಾಡಿದ್ದೀನಿ. ಅದು ಜನಕ್ಕೆ ಹೆಂಗೆ ಇಷ್ಟ ಆಗಿದೆ ಇಲ್ಲ ಅನ್ನೋದು ನಾನು ಇನ್ನೂ ಎಪಿಸೋಡ್ಸ್ನ ನೋಡಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಯಾವ್ದು ಕಡಿಮೆ ಆಯಿತು ಅಂತ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಟಾಪ್ 5 ಹೋಗ್ತೀನಿ ಅಂತ. ಐ ಡೋಂಟ್ ನೋ ಎಲ್ಲಿ ಮಿಸ್ ಆಯಿತು ಅನ್ನೋದು. ನೀವು ಹೊರಗಡೆ ಬರುವಾಗ ಅಂದರೆ ಒಳಗಡೆ ಇದ್ದಾಗ ಎಲ್ಲರಿಗೂ ಅಷ್ಟು ಹತ್ರ ಇದ್ದಾಗ ಯಾರ ವ್ಯಾಲ್ಯೂನು ಗೊತ್ತಾಗಲ್ಲ, ಕಳ್ಕೊಂಡಾಗ್ಲೇ ಅಂತ ಅನಿಸುತ್ತೆ. ನೀವು ಹೊರಗಡೆ ಬರ್ಬೇಕಾದ್ರೆ ಸಾಕಷ್ಟು ಜನ ಹತ್ರು, ಧರ್ಮ ಸರ್ ಇರಲಿ, ಜೊತೆಗೆ ಚೈತ್ರ ಅಕ್ಕ ಇರಲಿ, ಮಿಸ್ ಮಾಡ್ಕೊಳ್ತಾ ಇದ್ರು ನಿಮಗೆ. ಸೊ ಏನು ಹೇಳ್ತೀರಾ ಅವರ ಕನೆಕ್ಷನ್ ಬಗ್ಗೆ, ಒಂದು ಬಾಂಡಿಂಗ್ ಬಗ್ಗೆ? ಫಸ್ಟ್ ಚೈತ್ರ ಬಗ್ಗೆ ಮಾತಾಡೋದು. ಚೈತ್ರ ಎಲ್ಲರೂ ಮನೆಯಲ್ಲಿ ಎಲ್ಲರ ಮೇಲೂ ವಾದ ಮಾಡ್ತಿದ್ಲು, ಎಲ್ಲರ ಮೇಲೂ ಜಗಳ ಮಾಡ್ತಾಯಿದ್ಲು. ಅನುಷಾ ಅಂತ ಬಂದಾಗ ಯಾವತ್ತೂ ಜಗಳ ಆಡಿಲ್ಲ. ನಾನು ಜಗಳ ಆಡಿದ್ರು ಅವಳೇನು ಜಗಳ ಆಡ್ತಾ ಇರಲಿಲ್ಲ. ಏನೋ ಒಂದು ನಿರ್ಧಾರ ತೊಗೊಂಡ್ಬಿಡೋದು, ಆಮೇಲೆ ಮತ್ತೆ ಬಂದ್ಬಿಟ್ಟು ನಾನು ಮಾಡಿ ಸರಿನಾ ಅಂತ ಕೇಳೋದು. ಆ ಒಂದು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ಲು, ಆ ಒಂದು ಪ್ರೀತಿ ಕಾಳಜಿ ನನ್ನ ಮೇಲಿತ್ತು. ಎಲ್ಲರೂ ಒಂದಾದರೆ ನಾನು ಒಂಚೂರು ಸ್ಪೆಷಲ್ ಇದ್ದೆ ಚೈತ್ರಂಗೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಲಾಸ್ಟ್ ಬರೋ ದಿನವೂ ಕೂಡ ನೀನೇನಾದರೂ ಹೋದರೆ ನನಗೆ ತುಂಬ ಫೀಲ್ ಆಗುತ್ತೆ ಅಂತಲೂ ಅಳ್ತಾ ಇದ್ಲು. ಆಮೇಲೆ ನಾನು ಆಚೆ ಬಂದಮೇಲೂ ಬಿಕ್ಕಿ ಅಳ್ತಾ ಇದ್ದನ್ನು ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಅಳು ಬಂತು. ಆ ಒಂದು ಪ್ರೀತಿ ಇಟ್ಕೊಂಡಿದ್ದೆ, ಯಾಕೆಂದರೆ ಹೊಸ ಪರಿಚಯ. ಆ ಮನೆಯಲ್ಲಿ 50 ದಿನ ಏನು ನೋಡಿದೆ, 50 ದಿನದ ಅಷ್ಟೇ ಪರಿಚಯ ನನಗೆ ಗೊತ್ತಿರೋದು. ನಾನು ಹೊರಗಡೆ ಚೈತ್ರ ಯಾರು, ಚೈತ್ರ ಏನೂ ಗೊತ್ತಿಲ್ಲ ನನಗೆ. ಅವಳು ಏನು ನನಗೆ ತೋರಿಸಿದಾಳೆ ಅವಳು ವ್ಯಕ್ತಿತ್ವನ, ಅದನ್ನಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದು. ನನ್ನ ಮೇಲೆ ಯಾವ ಪ್ರೀತಿ ಕಾಳಜಿ ತೋರಿಸಿದ್ಲು ಅದನ್ನು ನಾನು ಅಷ್ಟೇ ಅವಳಿಗೆ ವಾಪಸ್ ಕೊಟ್ಟಿದ್ದೀನಿ. ಅದೊಂದು ಬ್ಯೂಟಿಫುಲ್ ಬಾಂಡಿಂಗ್. ಸುರೇಶ್ ಅಣ್ಣನ ಆರಂಭದಲ್ಲಿ ಸುರೇಶ್ ಅಣ್ಣ ಅವ್ರಿಗೂ ನಿಮಗೂ ಅಷ್ಟೇನು ಇರಲಿಲ್ಲ, ಸಣ್ಣ ಪುಟ್ಟ ಕಿರಿಕಾಗ್ತಾಯಿತ್ತು. ಬಟ್ ಅವ್ರು ಬದಲಾಗೋದಕ್ಕೆ ನೀವು ಕಾರಣ ಅಂತ ಹೇಳ್ಬಿಟ್ಟು ಕೊನೆ ಮೂಮೆಂಟಲ್ಲಿ ಹೇಳಿದ್ರು ಒಂದು 2 ದಿನದ ಹಿಂದೆ. ಸೊ ಆ ಮಾತು ಜೊತೆಗೆ ನೀವು ತುಂಬ ಎಮೋಷನಲ್ ಆದ್ರಿ. ಯಾಕೆ ಆ ಕಣ್ಣೀರು ಅನ್ನುವಂಥದ್ದು ಆ ಕ್ಷಣ? ಅಂದರೆ ಸುರೇಶ್ ಅಣ್ಣಂಗೂ ನನಗೂ ಮೊದಲನೇದಾಗಿಂದನೂ ಆಗಿ ಬರ್ತಾ ಇರಲಿಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ಒಂದು ಕಾಳಜಿ ಇತ್ತು. ಯಾಕಂದರೆ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ಅನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಲು, ಅನು ನನ್ನನ್ನು ಮಾತಾಡಿಸ್ತಾ ಇಲ್ಲ, ಅನು ವಿಕ್ಕಿಯವ್ರ ಜೊತೆ ಕ್ಲೋಸ್ ಇದ್ದಾಳೆ, ನನ್ನನ್ನು ಮಾತಾಡ್ಸಲ್ಲ, ಈ ಥರ ಎಲ್ಲ ಅವರೇ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದುಂಟು. ಅದರಲ್ಲೆಲ್ಲ ನಾನು ಒಂದು ಕಾಳಜಿನೂ ನೋಡಿದ್ದೆ. ಅದ್ರ ಜೊತೆಗೆ ನನ್ನ ಪಾರ್ಟ್ನರ್ ಆದಾಗ ಅವ್ರನ್ನ ನಾನು ಅರ್ಥ ಮಾಡ್ಕೊಂಡೆ. ಮೇ ಬಿ ನಮ್ಮ ಜೊತೆ ಇದ್ದಾಗ ಆ ಸಿಚುಯೇಷನ್ಸು ಹಾಗೆ ಇತ್ತು. ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡ್ರು, ಅವ್ರನ್ನ ನಾನು ಅರ್ಥ ಮಾಡ್ಕೊಂಡೆ. ಇಟ್ ವಾಸ್ ಗುಡ್. ಅನ್ಫಾರ್ಚುನೇಟ್ಲಿ ನಾನು ಆಚೆ ಬರಬೇಕಾಗಿ ಬಂತು. ಬರೋ ಟೈಮಲ್ಲಿ ನನಗೆ ಯಾರ್ಯಾರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಎಲ್ಲ. ಬಹುಶಃ ಸುರೇಶ್ ಅಣ್ಣ ಒಬ್ಬರ ಜೊತೆ ನಾನು ಜಾಸ್ತಿ ಜಗಳ ಆಡ್ತಾ ಇದ್ದಿದ್ದು, ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಂದೆ ಅನ್ಸುತ್ತೆ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ದ್ವೇಷ ಮಾಡೋಂಥವ್ರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ನಾನು ಯಾರನ್ನೂ ದ್ವೇಷ ಮಾಡಲ್ಲ, ಯಾರ ಮೇಲೂ ಆ ಥರ ಒಂದು ಗಡ್ಜ್ ನನಗೆ ಯಾರ ಮೇಲೂ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಬಿಕಾಸ್ ಅಂತ ಅವರು ನನಗೇನು ಹರ್ಟ್ ಮಾಡಿಲ್ಲ, ನಾನು ಅವ್ರಿಗೇನು ಹರ್ಟ್ ಮಾಡಿಲ್ಲ. ಒಂದು ಬಾಲಿವುಡ್ ರಿಯಾಲಿಟಿ ಶೋನಲ್ಲಿ ಅಂದರೆ ಬಿಗ್ ಬಾಸ್ ಶೋನಲ್ಲೇ ಪಾರ್ಟ್ನರ್ ಅಂದರೆ ಅವ್ರ ಫ್ರೆಂಡ್ಸೋ ಲವರ್ಸೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಟ್ರೆಂಡಿಂಗಲ್ಲಿದೆ ಇವತ್ತಿಗೂ ಕೂಡ. ಅಂದರೆ ಅವ್ರ ಪಾರ್ಟ್ನರ್ ಹೊರಗಡೆ ಬರ್ತಾರೆ ಬಿಗ್ ಬಾಸ್ ಮನೆಯಿಂದ. ಸೊ ಅವರು ಅಳುನೇ ತಡ್ಕೊಳಕ್ಕಾಗಲ್ಲ, ಫುಲ್ ಅಳ್ತಾ ಇರ್ತಾರೆ ಅವಳು ಹೊರಗಡೆ ಬಂದಿದ್ದಕ್ಕೆ. ಸೊ ಸೇಮ್ ಸಿಚುಯೇಷನ್ಸ್ ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ನೀವು ಹೊರಗಡೆ ಬಂದಿದ್ದಕ್ಕೆ ಧರ್ಮ ಸರ್ ಅಳ್ತಾ ಇದ್ರು. ಸೊ ಧರ್ಮ ಅವ್ರ ಬಗ್ಗೆ ಏನು ಹೇಳ್ತಾರೆ ಅನುಷಾ? ಧರ್ಮ ಈಸ್ ಪ್ಯೂರ್ ಸೋಲ್, ಗುಡ್ ಹಾರ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಹೃದಯ ಇರೋವಂಥ ಒಂದು ವ್ಯಕ್ತಿತ್ವ ಅವ್ರಿಗೂ. ಅವ್ರನ್ನ ನೋಡಿದ್ರೆ ರೆಸ್ಪೆಕ್ಟ್ ಮಾಡ್ಬೇಕನ್ಸುತ್ತೆ. ಸೀರಿಯಸ್ಲಿ 50 ದಿನಗಳವರೆಗೂ ಆ ತಾಳ್ಮೆನ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವ್ರ ರಿಯಲ್ ನೇಚರ್ ಹೊರಗಡೆ ನಾನು ನೋಡಿದ್ದೀನಿ. ಅವರೊಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಅವ್ರು ಏನು ಇದ್ದರೂ ಆಚೆ ಸೇಮ್ ಧರ್ಮ ಒಳಗಡೆ ಇದ್ದಾರೆ. ಯಾರ ಮೇಲೂ ಅನ್ನೆಸೆಸರಿ ಕೋಪ ಮಾಡ್ಕೊಳ್ಳಲ್ಲ, ಡ್ರಾಮಾ ಮಾಡಲ್ಲ, ಫೇಕಾಗಿರೋದೇ ಅವ್ರಿಗೆ ಗೊತ್ತಿಲ್ಲ, ಫೇಕ್ನೆಸ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಯಾರಿಗೇನೇ ಆಗಲಿ ಫಸ್ಟ್ ಹೋಗಿ ನಿಂತಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಪರ್ಟಿಕ್ಯುಲರಾಗಿ ಒಬ್ಬರನ್ನೇ ಅಂತಲ್ಲ, ಪ್ರತಿಯೊಬ್ಬರೂ ಮನೇಲಿರೋ ಪ್ರತಿಯೊಬ್ಬರೂ ಕೇರ್ ಮಾಡ್ತಾರೆ. ಆ ಒಂದು ಗುಣ ನಾನು ಆ ಮನೇಲಿ ನೋಡಿದ್ದು ಅವ್ರೊಬ್ಬರಲ್ಲೇ. ರಿಯಲ್ ಒಳ್ಳೆ ನೇಚರ್ ಇರುವಂಥ ಜೆಂಟಲ್ಮ್ಯಾನು ಧರ್ಮ. ಅಳ್ತಿದ್ದು ನೋಡಿ ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ಯಾಕೆಂದರೆ ನಾನು ಆಚೆ ಬಂದಾಗ ಒಬ್ರು ಕಣ್ಣಲ್ಲಿ ನೀರು ಬಂತು ಅಂತಂದರೆ ಅದು ತುಂಬ ಜೆನ್ಯೂನ್ ಆಗೇ ಇರುತ್ತೆ. ಯಾಕಂದರೆ ಎಷ್ಟೊಂದು ಜನದ ಕಣ್ಣಲ್ಲಿ ನೀರು ಬರಲಿಲ್ಲ, ಅಂದರೆ ಫೀಲ್ ಮಾಡಿಕೊಂಡ್ರು ಹೋಗ್ಬಾರ್ದಿತ್ತು ಅಂಡ್ ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಈ ಥರ ಮಾತುಗಳು ಬಂತು. ಬಟ್ ನಾನು ಧರ್ಮನ ಕಣ್ಣಲ್ಲಿ ನೀರು ನೋಡಿದಾಗ ಆ ಜೆನ್ಯೂನಿಟಿ, ನನ್ನ ಮೇಲೆ ಇಟ್ಟಂಥ ಒಂದು ಕಾಳಜಿ ಪ್ರೀತಿ ನನಗೆ ಆ ಕಣ್ಣಲ್ಲಿ ಕಾಣಿಸ್ತು. ನನಗೂ ಸಿಕ್ಕಾಪಟ್ಟೆ ಅಳು ಬಂದು ನೋಡಿದ ತಕ್ಷಣ ನಾನು ಜೋರಾಗಿ ಹತ್ತಿದ್ದೀನಿ. ಯಾಕೆ ಹಿಂಗಾಯ್ತು ಅಂದರೆ ಯಾಕೆ ಇಷ್ಟು ಬೇಗ ನಾನು ಹೊರಗೆ ಬಂದೆ, ಇನ್ನೊಂದಷ್ಟೇನೋ ಪ್ರೂವ್ ಮಾಡ್ಕೊಳ್ಳೋದಿತ್ತು, ಇನ್ನೊಂದಷ್ಟು ಮೆಮರೀಸ್ಗಳನ್ನ ಕ್ರಿಯೇಟ್ ಮಾಡೋವಂಥದ್ದಿತ್ತು, ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಅಂತ ಅನ್ನೋದು ಬೇಜಾರಾಯಿತು.
ಈಸ್ ಅ ಸ್ವೀಟ್ ಆರ್ಟ್, ಒಳ್ಳೇದಾಗಬೇಕು ಅವ್ರಿಗೆ. ಆ್ಯಂಡ್ ಅವ್ರಿಗೆ ಕ್ಯಾಲಿಬರ್ ಇದೆ. ಅವ್ರು ಇನ್ನೊಂದು ಸ್ವಲ್ಪ ಮುನ್ನುಗ್ಗಿ ಅಂದರೆ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೇ ಹೇಳ್ತಿರ್ತಾರೆ, ಅಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ಅವ್ರು ಮಾಡಲಿ ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಅದ್ರ ಬದಲು ಅವರು ಮುನ್ನುಗ್ಗಿ ಅವ್ರ ಕ್ಯಾಲಿಬರ್ ಏನು ಅಂತ ಅವ್ರು ಪ್ರೂವ್ ಮಾಡ್ಕೋಬೇಕು, ಅವ್ರು ಗೆದ್ದು ಬರಬೇಕು ಅನ್ನೋದು ನನ್ನ ಆಸೆ. ಇಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿರೋರು, ಇಷ್ಟು ಪ್ರೀತಿ ಅಥವಾ ಅಭಿಮಾನ ತೋರಿಸ್ತಾ ಇರೋ ಅನುಷಾ ಟ್ರಿಗರ್ ಆಗ್ತಾರೆ ಅವ್ರ ಮೇಲೆ. ಆಮೇಲೆ ಅವ್ರು ಬಂದು ಎಷ್ಟು ಸಲ ಸಾರಿ ಕೇಳಿದ್ರು ಕೂಡ ಕ್ಷಮಿಸಲ್ಲ. ನಾನು ಅವಾಗ ಆ ಸೀಕ್ವೆನ್ಸ್, ಪ್ರತಿ ಸೀಕ್ವೆನ್ಸು ನೋಡಿದ್ದೀನಿ ನಾನು. ನೋಡ್ಬೇಕಾದ್ರೆ ಇಷ್ಟೊಂದು ಕಲ್ ಹೃದಯನ, ಎಷ್ಟು ಸಾಫ್ಟ್ ಅನ್ಕೊಂಡಿದ್ದೆ ನಾನು, ಇವ್ರು ಕ್ಷಮಿಸ್ತಾನೆ ಇಲ್ವಲ್ಲ ಗುರು ಅಂತ ಅನ್ಕೋತಾ ಇದ್ದೆ. ಸೊ ಯಾಕೆ ಅಷ್ಟು ಕೋಪ? ಕೆಲವೊಂದು ಸೀಕ್ವೆನ್ಸ್ ನಮಗೆ ತೋರಿಸ್ದೇನೆ ಇರ್ಬೋದು, ಅಲ್ಲಿ ಒಳಗಡೆ 24 hours ನಡೆದಿರೋ ಪೈಕಿ. ಸೊ ಏನು ಹೇಳ್ತಾರೆ ಪರ್ಟಿಕ್ಯುಲರ್ ಅಷ್ಟೊಂದು ಕಲ್ ಹೃದಯನ ಅನುಷಾದು ಅಂತ? ಕಲ್ಹೃದಯ ಅಂಥದ್ದಿಲ್ಲ ನನಗೆ. ಇನ್ಫ್ಯಾಕ್ಟ್ ವಿಕ್ಕಿ ಅವರೆಲ್ಲ ಬಂದು ಮಾತಾಡ್ಸು ಅಂತ ಅಂದಾಗ ಮಾತಾಡಿಸ್ತೀನಿ. ನಂಗೆ ಒಂಚೂರು ಟೈಮ್ ಬೇಕು. ಏನಂದರೆ ಬೇರೆಯವರೆಲ್ಲ ಅಂದಾಗ ನಂಗೆ ಒಂಥರ ಅವ್ರಿಗೂ ಅವ್ರು ಹೇಳಿದ್ದಕ್ಕೆ ಹಂಗೆ ನಾನು ಆನ್ಸರ್ ಮಾಡಿದೆ, ಸುಮ್ಮನೆ ಅದೇ. ಬಟ್ ವೆನ್ ಇಟ್ಸ್ ಕಮ್ಸ್ ಟು ಧರ್ಮ, ನಮ್ಮವರೇ ನಮ್ಮಲ್ಲಿ ಹಿಂಗೆ ಕೂಗಾಡ್ತಿದಾರಲ್ಲ, ನಮ್ಮವರೇ ನಮ್ಮ ಸ್ಟ್ಯಾಂಡ್ ತೊಗೊತಾ ಇಲ್ವಲ್ಲ. ಯಾಕಂದರೆ ಅವತ್ತು ಬೆಳಗ್ಗೆ ನಾನು ಹೇಳಿದ್ದೆ, ಧರ್ಮ ನೀವು ಹೀರೋ ಒಳಗಡೆ ಬಂದಿದ್ದೀರಾ, ಅದನ್ನ ನೀವು ಇನ್ನೂ ಕ್ಯಾರಿ ಮಾಡಬೇಕು. ಅಂದರೆ ಆ ಹೀರೋಯಿಸಮ್ನ ಬಿಟ್ಕೊಡ್ಬೇಡಿ, ಯಾರಿಗೂ ಬಿಟ್ಕೊಡ್ಬೇಡಿ. ನೀವು ನಿಂತ್ಕೊಳ್ಳಿ, ನೀವು ಡಿಸಿಷನ್ನ ತೊಗೊಳ್ಳಿ, ನೀವು ನಿರ್ಧಾರಗಳನ್ನ ತೊಗೊಳ್ಳಿ. ಟಾಸ್ಕ್ ಅಂತ ಬಂದಾಗ ಅಂದರೆ ಈಗ 7 ಜನ ಇರ್ತಾರೆ, ಅದ್ರಲ್ಲಿ 5 ಜನ ಮಾತಾಡಬೇಕು ಅಂತಂದಾಗ 5 ಜನದಲ್ಲಿ ನೀವು ಒಬ್ಬರಾಗಿರಿ. ಈ ಥರ ನಾನು ಹೇಳ್ತಾ ಇರಬೇಕಾದ್ರೆ ಸಾಯಂಕಾಲ ಬಂದ್ಬಿಟ್ಟು ನನ್ನನ್ನು ಡೈರೆಕ್ಟ್ ನಾಮಿನೇಟ್ ಮಾಡಿ ಮನೆಯಿಂದ ಹೊರಗೆ ಹೋಗು ಅಂತ ನೀನು ಅಂದರೆ ನನಗೆ ಬೇಜಾರಾಗಲ್ವಾ? ಸೊ ಅದೊಂದು ಎಲ್ಲೋ ಒಂದು ಕಡೆ ಒಂಚೂರು ಬೇಜಾರಾಯಿತು. ಅದು ಓಕೆ ಅಂತ ಕೋಪ ಮಾಡ್ಕೊಂಡು ಓಡಾಡ್ತದೇನಲ್ಲ, ನನಗೇನಾಯಿತು ಅಂದರೆ ಡೈರೆಕ್ಟ್ ನಾಮಿನೇಷನ್ ಅಲ್ವಾ, ಅದೊಂಚೂರು ಇರುತ್ತಲ್ಲ ಮನ್ಸಲ್ಲಿ ಫೀಲಿಂಗು. ಎಲ್ಲರೂ ಒಂಥರ ಆದರೆ ನೀವು ಅದೇ ರೀತಿ ಟ್ರೀಟ್ ಮಾಡಿದ್ರಲ್ಲ, ಅಂದರೆ ನೀವು ನನಗೆ ಈ ಮನೇಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ಡಿಸೈಡ್ ಮಾಡ್ತಿದ್ದೀರಲ್ವಾ ಅಂತ ಬೇಜಾರಾಗಿ ಸೈಲೆಂಟ್ ಆದೆ. ಆದ್ದರಿಂದ ಒಂಚೂರು ಹೊರಗೆ ಬರೋಕ್ಕೆ ನಂಗೆ ಒಂಚೂರು ಟೈಮ್ ಬೇಕಾಯಿತು. ಆ ಟೈಮ್ ತೊಗೊಂಡು ಆ ಕೆಸ್ಟಿನ್ ಟಾಸ್ಕೆಲ್ಲ ಆಡ್ಬಂದಾಗ ಇನ್ಫ್ಯಾಕ್ಟ್ ನಾನೇ ಕೈ ತೊಳೆದಿದ್ದೀನಿ ಅವ್ರಿಗೆ. ಕೆಸ್ರು ಆಗ್ಬಿಟ್ಟು ಬಂದಿತ್ತು, ನನ್ನ ಕಾಲನ್ನ ಕೈನ ತೊಳ್ಕೊತಿದ್ದೆ. ಬಂದರು ಎಲ್ಲ ಹಿಂಗೆಲ್ಲ ಕೈ ಮಾಡ್ಕೊಂಡು ಮತ್ತೆ ಮುಟ್ಟಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀರು ಹಾಕಿದೆ ಕೈ ತೊಳ್ಕೊಳ್ಳೋದಕ್ಕೆ. ಅಲ್ಲಿಂದ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಒಂದು ಕನ್ಫ್ಯೂಷನ್ನು, ಅದನ್ನ ಎಲ್ಲ ಚಾನಲ್ಗೂ ಕ್ಲಾರಿಟಿ ಕೊಟ್ಟಿರ್ತೀರಿ. ಬಟ್ ನಮ್ಮ ಚಾನಲ್ ಥ್ರೂ ಕೊಡೋದಾದ್ರೆ ಧರ್ಮ ಅನುಷಾಗೆ ಫ್ರೆಂಡಾ ಅಥವಾ ಪಾರ್ಟ್ನರಾ, ಲವ್ವರಾ, ಈ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆಗಳಿದ್ದೇ ಇದೆ. ಸೊ ಅದು ರಿಯಾಲಿಟಿ ಶೋ, ಅಲ್ಲಿ ಕಂಟೆಂಟ್ ಕೊಡಬೇಕಾಗತ್ತೆ ಅಥವಾ ಅದು ಸ್ಕ್ರಿಪ್ಟೆಡ್ಡು, ಈಗಲೂ ಕೂಡ ಕೆಲವ್ರ ಮನಸ್ಥಿತಿ ಇದ್ದೇ ಇದೆ. ಸೊ ಧರ್ಮ ಏನು ಅನುಷಾ ಪ್ರಕಾರ, ಅನುಷಾಗೆ ಅನ್ನುವಂಥದ್ದು ಕ್ವಶನಿಗೆ ಉತ್ತರ ಒಂದು ಹಾನೆಸ್ಟ್ ಫ್ರೆಂಡ್. ಅಂದರೆ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಅಲ್ಲಿ ಏನೋ ಕಂಟೆಂಟ್ ಕೊಡಬೇಕು ಆ ಥರದ್ದೆಲ್ಲ ಯಾವುದೂ ಮೈಂಡ್ ಸೆಟ್ ಇರಲಿಲ್ಲ. ನಂಗೆ ನೋವಾದಾಗ, ನಾನು ಕುಗ್ಗಿದಾಗ ನನಗೆ ಹೆಗಲು ಕೊಟ್ಟಂಥ ಏಕೈಕ ವ್ಯಕ್ತಿ. ಅದಕ್ಕೆ ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಕೃತಜ್ಞತೆಳಾಗಿರ್ತೀನಿ. ಒಂದು ಹಾನೆಸ್ಟ್, ಒಂದು ಪ್ಯೂರ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯೆ ಇದೆ. ಫ್ರೆಂಡ್ಶಿಪ್ ಅಂತ ಹೇಳಿದ್ಮೇಲೆ ಗೊತ್ತಿಲ್ಲ, ಕೆಲವ್ರು ನೋಡೋರ್ಗೆ ಅನ್ಸಿರುತ್ತೆ ಐಶು ಧರ್ಮ ಇಬ್ರು ಚೆನ್ನಾಗಿದ್ದಾಗ ಎಲ್ಲೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇದ್ರು ಅನುಷಾ ಅನ್ನೋಂಥದ್ದು ಕಮೆಂಟ್ ಸೆಕ್ಷನಲ್ಲಿ ನಾವು ಕೇಳಿರೋದು. ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಯಾವುದೇ ಪಾಸಿಟಿವ್ ಫೀಲ್ ನನಗೆ ಇರಲಿಲ್ಲ. ಅದು ಯಾಕಾಗ ಅನ್ನಿಸ್ತಿತ್ತು ಅಂತ ಗೊತ್ತಿಲ್ಲ. ಒಳಗಡೆನೂ ಹಂಗೆ ಕೇಳ್ತಿದ್ರು, ನನಗೆ ಯಾವ ಪಾಸಿಟಿವ್ನೆಸ್ಸು ಅನಿಸ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಧರ್ಮ ಅವ್ರಿಗೆ ಹೇಳಿದ್ದೀನಿ, ಅದು ಟೆಲಿಕಾಸ್ಟ್ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ನಾನು ಐಶು ಜೊತೆ ಅವ್ರನ್ನ ನೋಡಿದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರು, ಓಡಾಡಿಕೊಂಡು ಕುಣ್ಕೊಂಡು. ಅಂದರೆ ಐಶು ಸ್ವಲ್ಪ ಹಂಗೆ ಇರ್ತಾರಲ್ವ, ಅದೇ ರೀತಿ ಅದೇ ಜೋಡಿ ಟಾಸ್ಕ್ ನನಗೆ ಇಬ್ರಿಗೂ ಹಗ್ಗ ಕಟ್ಟಿದಾಗ ಅವಳೆಲ್ಲೆಲ್ಲಿ ಹೋಗ್ತಾಳೆ ಇವರೆಲ್ಲ ಕಡೆ ಓಡಾಡ್ತಿರ್ಬೇಕಾಗುತ್ತೆ. ನಾನು ಆ ವಾರದಲ್ಲಿ ಧರ್ಮನ ನೋಡಿದಾಗ ಹಿ ವಾಸ್ ವೆರಿ ಆ್ಯಕ್ಟಿವ್. ನಾನು ಧರ್ಮಂಗೆ ಹೇಳಿದ, ಧರ್ಮ ನೀವು ಐಶು ಜೊತೆ ಇದ್ದು ನೀವು ಆ್ಯಕ್ಟಿವ್ ಆಗಿರ್ತೀರನೇ, ಮೇಕ್ ಯೂಸ್ ಆಫ್ ಇಟ್. ಆರಾಮಾಗಿ ಇಬ್ಬರು ಒಂದು ಎಂಟರ್ಟೈನ್ಮೆಂಟ್ ಏನೋ ಒಂದು ಕೊಡ್ಬೋದು, ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತಂದರೆ ಗೋ, ನಿಮ್ಗೆ ಎಲ್ಲಿ ಆ ಒಂದು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಮಾಡಿ ಅಂತ ಹೇಳಿದ್ದೀನಿ. ಹಂಗೆ ಹೇಳಿರೋಳು ಹೆಂಗೆ ಅವ್ರ ಜೊತೆ ಇದ್ದಾಗ ನಾನು ಪಾಸಿಟಿವ್ ಫೀಲ್ ಮಾಡ್ತೀನಿ. ನೋ, ಆ ಥರದ್ದೇನಿಲ್ಲ. ಆ್ಯಂಡ್ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡಿದ್ರು. ರಕ್ಕಮ್ಮ ಸಾಂಗು, ಅದೇ ಸಾಂಗಿಗೆ ನೀವು ಕಿಚನಲ್ಲಿ ಇಬ್ರು ಒಂದು ಸ್ಟೆಪ್ ಹಾಕಿದ್ರಿ. ಹೌದು, ಅದು ಅವರೇ ಹೇಳ್ಕೊಡ್ತಾ ಇದ್ರು ಹಿಂಗೆ ಮಾಡಿದೆ ಅಂತ. ನಾನು ಹಂಗಲ್ಲ, ಹಿಂಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈವನ್ ಜಿಮ್ಮಲ್ಲೂ ಮಾಡಿದ್ವಿ. ಸೊ ಐಶು ಅವರೇ ಇದು ಮಾಡಿದ್ರು. ಆ ಥರ ಬೀಯಿಂಗ್ ಅನ್ ಆರ್ಟಿಸ್ಟ್ ಆ ಥರದೊಂದು ಪಾಸಿಟಿವ್ ಫೀಲ್ ಇಟ್ಕೊಳಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅವರವರ ಒಂದು ಜಾಬ್ನ ಅವರು ಮಾಡ್ತಾ ಇರ್ತಾರೆ. ಆ್ಯಂಡ್ ಈಸ್ ಮೈ ಫ್ರೆಂಡ್. ನಾನು ಪಾಸಿಟಿವ್ ಫೀಲ್ ಮಾಡೋದಲ್ಲ ಅರ್ಥನೇ ಇಲ್ಲ. ಅಲ್ಟಿಮೇಟ್ಲಿ ಆಸ್ ಅ ಫ್ರೆಂಡ್ ಅವ್ರು ಖುಷಿಯಾಗಿರಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಈ ಥರ ಬಯಸ್ತೀನಿ ಹೊರತು ಅವ್ರು ಚೆನ್ನಾಗಿರೋದನ್ನ ನೋಡಿ ನಾನು ಪಾಸಿಟಿವ್ ಫೀಲ್ ಮಾಡೋದು, ಜಲಸ್ ಫೀಲ್ ಮಾಡೋದು ಚಾನ್ಸೇ ಇಲ್ಲ. ಅನುಷಾ, ನೀವು ಒಳಗಡೆ ಹೋದ ತಕ್ಷಣ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಿಗೆ ಶುರುವಾಯಿತು ಟ್ರಯಾಂಗಲ್ ಲವ್ ಸ್ಟೋರಿ, ಐಶು ಧರ್ಮ ಆ್ಯಂಡ್ ಅನುಷಾ ಅಂತ ಶುರುವಾಯಿತು. ಜಗದೀಶ್ ಹಂಸ ಅವ್ರದ್ದು ಬಿಟ್ಬಿಡಿ, ನಿಮ್ಮದು ಶುರುವಾಗಿ ಅಂದರೆ ನೋಡೋರ ಕಣ್ಣಿಗೆ ಆ ಥರ ಕಾಣಿಸ್ತಾ ಇತ್ತು. ಕೊನೆಗೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಇರೋದು ಶಿಶಿರ್ ಮತ್ತು ಐಶ್ವರ್ಯ ಇಬ್ರು ಕೂಡ ಲವರ್ಸ್ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೀವು ಒಳಗಡೆ ಇದ್ದವರು ಅವ್ರದ್ದು ಫ್ರೆಂಡ್ಶಿಪ್ಪಾ ಅಥವಾ ಲವ್ವರಾ ಅಥವಾ ಹೇಗೆ ಅನ್ನೋಂಥ?
ಇಲ್ಲ, ಅವರು ಫ್ರೆಂಡ್ಸೇ. ಯಾಕೆಂದರೆ ಐಶುಗೂ ಅವ್ರದ್ದೇ ಆದ ಒಂದು ಜೀವನ ಇದೆ, ಶಿಶಿರ್ಗೂ ಅವ್ರದ್ದೇ ಆದ ಒಂದು ಪರ್ಸ್ನಲ್ ಲೈಫ್ ಅಂತ ಇದೆ. ನಾನು ಕೇಳ್ಪಟ್ಟಂಗೆ ಶಿಶಿರ್ ಒಳಗಡೆ ನೆಕ್ಸ್ಟ್ ಇಯರ್ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು, ಅಂದರೆ ಅವ್ರದ್ದೇ ಆದ ಒಂದು ಪರ್ಸ್ನಲ್ ಲೈಫಲ್ಲಿ. ಸೊ ಒಳಗಡೆ ಅವ್ರದ್ದೊಂದು ಫ್ರೆಂಡ್ಶಿಪ್ ಇದೆ. ಯಾಕೆಂದರೆ ಆ ಮನೆಯಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮವರು ಅಂತ ಸಿಗೋದು ಯಾರು ಇಲ್ಲ ಅಲ್ವಾ, ನಮ್ಮವರೇ ಆದರೂ ನಮ್ಮವರಲ್ಲ ಅನ್ನೋ ಒಂದು ಫೀಲಲ್ಲಿ ಇರುತ್ತೆ. ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಆಪೋಸಿಟ್ ಆಗಿಬಿಡ್ತಾರೆ. ಅದ್ರ ಮಧ್ಯದಲ್ಲಿ ಆ ಒಂದು ಸಿಚುಯೇಷನ್ಸ್ಗಳ ಮಧ್ಯದಲ್ಲಿ ಯಾರೋ ಒಬ್ರು ಒಂಚೂರು ಕಾಳಜಿ ತೋರಿಸ್ತಿದ್ದಾರೆ ಅಂದಾಗ ಅವ್ರ ಜೊತೆ ಒಂಚೂರು ಕ್ಲೋಸ್ ಆಗೋ ಸಹಜ. ಅದು ಇದರ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ. ಚೈತ್ರ ನನ್ನ ಜೊತೆ ಕ್ಲೋಸ್ ಆದ್ಲು, ನನ್ನ ತೊಡೆ ಮೇಲೆ ಮಲ್ಕೊಂತಾಳೆ, ನನ್ನ ಹೆಗ್ಲು ಮೇಲೆ ತಲೆ ಇಟ್ಕೋತಾಳೆ. ಆ ಒಂದು ಏನಂತಾರೆ ಲೀನಿಯನ್ಸ್ ಅವಳಿಗಿದೆ. ಅದೇ ರೀತಿ ಐಶು ಶಿಶಿರ್ ಮಧ್ಯನೂ ಇದೆ. ಐಶುಗೆ ಶಿಶಿರ್ ಸಪೋರ್ಟ್ ಮಾಡ್ತಾರೆ, ಶಿಶಿರ್ಗೆ ಐಶು ಸಪೋರ್ಟ್ ಮಾಡ್ತಾರೆ. ಅದು ಹಂಗೆ ಅಂದಿದ ತಕ್ಷಣ ಅವ್ರ ಮಧ್ಯೆ ಏನೋ ಒಂದು ಅಫೆಕ್ಷನ್ ಇದೆ ಅಂತಲ್ಲ, ಒಂದು ಕಾಳಜಿ ಇದೆ ಅವರಿಬ್ರು ಮಧ್ಯದಲ್ಲಿ. ಸೊ ಆ ಥರ ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ. ಅಟ್ ದಿ ಸೇಮ್ ಟೈಮ್ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಅವ್ರಿಗೂ ಕೂಡ ಈ ಜೋಡಿ ಕಾಂಬಿನೇಷನ್ ಚೆನ್ನಾಗಿದೆ. ಮೋಕ್ಷಿತಾ ಒಪ್ಕೊಳ್ಳಿಲ್ಲ ಅಂತಂದ್ರೆ ಭವ್ಯಗೌಡ ಫಿಕ್ಸ್ ತ್ರಿವಿಕ್ರಮ್ಗೆ ಅನ್ನೋ ಥರದ್ದು ಅಟ್ ಪ್ರೆಸೆಂಟ್ ಟಾಕ್ ಇರ್ತಕ್ಕಂಥದ್ದು. ಅಂದ್ರೆ ಬಿಗ್ ಬಾಸ್ ನೋಡುವಂತ ವೀಕ್ಷಕರು ಮಾಡ್ತಿರ್ತಕ್ಕಂಥ ಕಮೆಂಟ್ ಇದು. ಗೊತ್ತಿಲ್ಲ ನನಗೆ. ತ್ರಿವಿಕ್ರಮ್ ಭವ್ಯ ಅಂತ ಬಂದಾಗ ಅವ್ರು ಯಾವಾಗಲೂ ಇದು ಹುಡುಗನ್ ಥರ ಒಂದು ಏನೋ ಅವ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ ಇವಳಿಗೆ. ಏನದು ಮೋಟಾ ಫೈಟರ್ ಥರ ಬರ್ತಿತ್ತು, ಲಿಲ್ಲಿ ಪುಟ್ಟು, ಕುಸ್ತಿ ಮೋಟಾ ಕುಸ್ತಿ ಮ್ಯಾನ್ ಏನಂತಾರೆ ಅದಕ್ಕೆ, ಐ ಡೋಂಟ್ ನೋ ಸಮಥಿಂಗ್, ಅದೇನೋ ಹೇಳ್ತಾರಪ್ಪ ಅವರು. ಪೈಲ್ವಾನ್, ಛೋಟಾ ಪೈಲ್ವಾನ್ ಥರ ನಡ್ಕೊಂಬರ್ತಾಳೆ, ಒಂದು ತಮ್ಮ ಥರ ಇವಳು, ಈ ಥರನೇ ಅಂತಾರೆ ಹೊರತು ಆ ಥರ ಎಕ್ಸ್ಟ್ರಾ ಫೀಲಿಂಗ್ಸ್ ಇದೆ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ ವಿಕ್ರಮ್ ಅವರು. ಬಟ್ ಜೊತೆಲಿ ಆಟ ಆಡ್ತಾರೆ. ಅವ್ರಿಗೊಂದು ಕಂಫರ್ಟ್ ಝೋನ್ ಇದೆ ಭವ್ಯನ ಜೊತೆ. ಅಂದರೆ ಅದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪೇ. ಭವ್ಯ ತ್ರಿವಿಕ್ರಮಿಗೆ ಸಪೋರ್ಟ್ ಮಾಡ್ತಾರೆ, ವಿಕ್ಕಿ ಭವ್ಯಂಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಮನೆಯಲ್ಲಿ ಹೇಳಿದ್ನಲ್ಲ ನಾನು ಆಗಲೇ, ಯಾರಾದರೂ ಒಬ್ಬರು ಬೇಕೇ ಬೇಕು. ನಾವು ಒಂದು ದುಃಖ ಅಂದರೆ ಒಂದು ಫೀಲಿಂಗ್ಸ್ನ ಶೇರ್ ಮಾಡೋಕ್ಕೆ ಒಂದು ಜೆನ್ಯೂನ್ ಪರ್ಸ್ನಾಲಿಟಿ ಬೇಕೇ ಬೇಕು. ನನಗೆ ಧರ್ಮ ಅವರಿದ್ರು, ಚೈತ್ರ ಅವರಿದ್ರು, ಆ ಥರ ವಿಕ್ಕಿಗೆ ಭವ್ಯ ಅವ್ರು ಇರ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅವರು. ಯಾರೂ ಟ್ರಸ್ಟ್ ಮಾಡೋಕ್ಕಾಗದೇ ಇದ್ದಾಗ ಅವ್ರೊಬ್ರನ್ನೊಬ್ರನ್ನ ಟ್ರಸ್ಟ್ ಮಾಡ್ಕೋತಾರೆ. ಆ ಥರ ಒಂದು ಭಾವನೆಗಳು ನನಗೆ ಅರ್ಥ ಆಗಿದ್ದ ಪ್ರಕಾರ. ಬೇರೆ ಥರ ಫೀಲಿಂಗ್ಸ್ ನಂಗೆ ಗೊತ್ತಿಲ್ಲ. ಇನ್ನೂ 50 ದಿನ ಅಷ್ಟೇ ಆಗಿರೋದು, ಗೊತ್ತಿಲ್ಲ ಅವ್ರವ್ರ ಮಧ್ಯ ಯಾವ ಥರ ಅದು ಮುಂದಕ್ಕೆ ಹೋಗುತ್ತೆ, ಇನ್ನು ಮುಂದೆ ಯಾವ್ಯಾವ ಥರ ಸಿಚುಯೇಷನ್ಸ್ನ ಅವ್ರು ಫೇಸ್ ಮಾಡಬೇಕಾಗತ್ತೆ, ಅದು ಅವ್ರ ಕೈಯಲ್ಲಿರುತ್ತೆ. ಕೆಲವು ಸ್ಪರ್ಧಿಗಳು ಅವ್ರ ರಿಯಲ್ ಫೇಸ್ ಇನ್ನೂ ಕೂಡ ಅಂದ್ರೆ ಮುಖವಾಡ ಕಳಚಿಟ್ಟು ಆಟ ಆಡ್ತಾ ಇಲ್ಲ, ಅವ್ರ ರಿಯಲ್ ಫೇಸ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಥರದ್ದು ಇದ್ದೇ ಇದೆ. ಸೊ ಒಬ್ಬೊಬ್ರು ಸ್ಪರ್ಧಿಗಳ ಬಗ್ಗೆ ಕೇಳ್ತಾ ಹೋಗೋದಾದ್ರೆ, ಸೊ ಗೌತಮಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಅವರ ಪರ್ಸ್ನಾಲಿಟಿ ಪಾಸಿಟಿವ್ ಆಗಿರುವಂಥದ್ದು. ಪಾಸಿಟಿವ್ ಆಗಿ ಅವ್ರ ಆಟಗಳನ್ನ ಅವ್ರು ಆಡ್ತಾ ಇದ್ದಾರೆ. ಬಹುಶಃ ಕೆಲವೊಮ್ಮೆ ಅವ್ರು ಪಾಸಿಟಿವ್ ಆಗೇ ಇದ್ರೂ ಕೆಲವೊಂದು ಸ್ಟೇಟ್ಮೆಂಟ್ಗಳು ಆಪೋಸಿಟ್ ಪರ್ಸನ್ ಮನಸ್ಸಿಗೆ ಹೇಗೆ ನಾಟುತ್ತೆ ಅನ್ನೋದು ಬಹುಶಃ ಅವ್ರಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ. ಅವ್ರದ್ದೇ ಆದ ರೀತಿನಲ್ಲಿ ಆಡ್ತಾ ಇದ್ದಾರೆ ಅಷ್ಟೇ. ಓಕೆ, ಮೋಕ್ಷಿತಾ ಅವಳು ಮೋಕ್ಷಿ ಆ್ಯಕ್ಚುಲಿ ನನಗೆ ಅವರು ನರ್ಕದಲ್ಲಿ ನೋಡಿದಾಗ ಶಿ ವಾಸ್ ವೆರಿ ಕೇರಿಂಗ್. ಅಂದರೆ ಅವ್ರಿಗೆ ಅಭ್ಯಾಸ ಆಗಿದೆ, ಅವ್ರ ತಮ್ಮನ್ನ ನೋಡ್ಕೊಂಡು ಸುತ್ತ ಇರೋರ್ನ ಅವ್ರು ಹಾಗೆ ಕೈ ತುತ್ತು ತಿನ್ನಿಸೋದು, ಯಾರಿಗಾದ್ರೂ ಏನಾದರೂ ಬೇಗ ಓಡೋಗೋದು, ಈ ಥರ ಒಂದು ನೇಚರ್ನ ನೋಡಿದ್ದೆ. ಅದೇ ನೇಚರ್ ಕಂಟಿನ್ಯೂ ಆದರೆ ಅದು ತುಂಬ ಚೆನ್ನಾಗಿರುತ್ತೆ. ಭವ್ಯ ಒಂದು ಮಗು ಮನಸ್ಸಿರುವಂಥ ಹುಡುಗಿ. ಅಂದರೆ ಅವಳಿಗೆ ಮೆಚ್ಯೂರಿಟಿ ತುಂಬ ಇದೆ, ಆದರೂ ಒಳಗಡೆ ಒಂದು ಮಗು ಮನಸ್ಸಿದೆ. ಚೈತ್ರಕ್ಕ ತುಂಬ ತಿಳುವಳಿಕೆ ಇದೆ, ತುಂಬ ಸ್ಟ್ರಾಂಗ್ ಲೇಡಿ. ತ್ರಿವಿಕ್ರಮ್ ಸ್ಟ್ರಾಂಗೆಸ್ಟ್ ಪರ್ಸ್ನಾಲಿಟಿ ಇನ್ ಬಿಗ್ ಬಾಸ್. ಪ್ರತಿಯೊಂದು ವಿಷಯದಲ್ಲೂ ಕ್ಲಾರಿಟಿ ಇದೆ ಅವರಿಗೆ. ಎಲ್ಲಿ ಯಾವ ಮೂವ್ಸ್ ತೊಗೋಬೇಕನ್ನೋ ಐಡಿಯಾಸ್ ಇದೆ. ಎಲ್ಲರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ಯಾವಾಗ ಏನು ಎಚ್ಚರಿಕೆ ಗಂಟೆ ತೊಗೊಂಡ್ರೆ ಈ ಮನೆಯಲ್ಲಿ ನಾನು ಫೈನಲ್ ಕಪ್ ಗೆಲ್ಲಕ್ಕೆ ಏನೆಲ್ಲ ಮಾಡ್ಬೋದು ಅಂತ ತುಂಬ ತಿಳುವಳಿಕೆ ಇರುವಂಥ ವ್ಯಕ್ತಿ. ಶಿಶಿರ್ ಈಸ್ ಆಲ್ಸೋ ಜೆಂಟಲ್ಮನ್. ಅಂದರೆ ಅವ್ರ ಆಟನ ಅವ್ರದ್ದೇ ರೀತಿಯಲ್ಲಿ ರೀಸೆಂಟಾಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಧನ್ರಾಜ್ ಎಮೋಷ್ನಲ್ ಆ್ಯಂಡ್ ಟ್ಯಾಲೆಂಟ್ ಇದೆ, ಅದನ್ನು ಉಪಯೋಗಿಸ್ಕೋಬೇಕು. ಇನ್ನು ಅವರು ಒಳಗಡೆ ತುಂಬ ಟ್ಯಾಲೆಂಟ್ ಇದೆ ಆ ವ್ಯಕ್ತಿ. ಅವ್ರ ಭಾಷೆಯಿಂದ ಹಿಡಿದು ಎಲ್ಲ ಯೂನಿಕ್ ಆಗಿರುವಂಥವ್ರು. ಅದನ್ನು ಬಳಸ್ಕೊಂಡ್ರೆ ಪ್ರಾಬ್ಲಿ ಅವರು ಫೈನಲ್ಸ್ವರೆಗೂ ಹೋಗೋ ಚಾನ್ಸಸ್ ಇದೆ. ಸುರೇಶ್ ಅಣ್ಣ ಅವ್ರದ್ದು ಮಿಕ್ಸ್ಚರ್ ಆಫ್ ಎಮೋಷನ್ಸು. ಒಂದೊಂದ್ಸಲ ತುಂಬ ಒಳ್ಳೆಯವರಾಗಿರ್ತಾರೆ, ಒಂದೊಂದ್ಸಲ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟು ಯಾವಾಗ ಏನು ಮೂವ್ಸ್ ತೊಗೋಬೇಕು, ಸ್ವಲ್ಪ ತಾಳ್ಮೆ ಬಂದಿದೆ. ಅದನ್ನು ಇವಾಗ ಏನು ಬಂದು ಉತ್ತಮ ಅನ್ಸ್ಕೊಂಡು ಸುದೀಪ್ ಸರ್ ಹತ್ರ ಚಪ್ಪಾಳೆ ಹೊಡ್ಸ್ಕೊಂಡಿದ್ದಾರೆ, ಅದೇ ಆ್ಯಟಿಟ್ಯೂಡ್ನ ಅವ್ರು ಕ್ಯಾರಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅವ್ರಿಗೆ. ಮಂಜಣ್ಣ ಈಸ್ ಅ ವೆರಿ ಕ್ರಿಯೇಟಿವ್ ಮೈಂಡ್ ಇರುವಂಥವ್ರು, ವೆರಿ ಗುಡ್ ಎಂಟರ್ಟೈನು. ಅವ್ರಿಗೂ ಕೂಡ ಯಾವ ಟಾಸ್ಕ್ ಡಿಸೈನ್ ಮಾಡೋದೇ ಒಂದಾದರೆ ಅವ್ರು ಅದ್ರಲ್ಲಿ ಹೆಂಗೆ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಒಳ್ಳೆ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಎಮೋಷನ್ಸ್ಗಳಿಗೆ, ಬಾಂಧವ್ಯಗಳಿಗೆ ಅವರು ತುಂಬ ಬೆಲೆ ಕೊಡ್ತಾರೆ. ಧರ್ಮ ಸರ್ ಈಸ್ ಆಲ್ಸೋ ಜೆಂಟಲ್ಮ್ಯಾನ್. ಆವಾಗಲೇ ಹೇಳ್ದಂಗೆ ದ ರಿಯಲ್ ಪರ್ಸ್ನಾಲಿಟಿ. ಬಿಗ್ ಬಾಸಲ್ಲಿ ಎಲ್ಲೂ ಫೇಕ್ ಮಾಡಿದೆ, ಎಲ್ಲೂ ಅನ್ನೆಸೆಸರಿ ಡ್ರಾಮಾ ಮಾಡಿದೆ. ಅವರ ಒಂದು ವ್ಯಕ್ತಿತ್ವ ಹೊರಗಡೆ ಏನಿತ್ತು ಅದನ್ನು ಕ್ಯಾರಿ ಮಾಡಿಕೊಂಡು ಅವ್ರದ್ದೇ ಆದ ರೀತಿಯಲ್ಲಿ ಆಟ ಆಡ್ತಾ ಇರೋ ವ್ಯಕ್ತಿ.
ಐಶು ಅದು ಒಂದು ಗೊಂಬೆ, ಒಳ್ಳೆ ಹುಡುಗಿ. ಟಾಪ್ 5 ಕಂಟೆಸ್ಟೆಂಟ್ ಅಂತ ಬಂದಾಗ ಅನುಷಾ ಪ್ರಕಾರ ಯಾರು ಟಾಪ್ 5 ಬರ್ಬೋದು, ಜೊತೆಗೆ ಫೈನಲಿಸ್ಟ್ ರನ್ನರ್ ಅಪ್ ಯಾರು ಆಗ್ಬೋದು ಅನ್ನೋದು? ಹಾ, ಧರ್ಮ ಆಗ್ಲಿ, ಆಸೆ ಪಡ್ತೀನಿ ಧರ್ಮ ವಿನ್ ಆಗ್ಲಿ ಅಂತ. ವಿಕ್ಕಿ, ಭವ್ಯ, ಚೈತ್ರ ಅಂಡ್ ಮಂಜನಾ ಶಿಶಿರ್, ಅವರು ಕೂಡ ಕ್ಯಾಲಿಬರ್ ಇದೆ. ಈಗ ನೀವು ಎಕ್ಸಿಟ್ ಆದ್ರೆ ಇನ್ನಿಬ್ರು ಕಂಟೆಸ್ಟೆಂಟ್ ಒಳಗಡೆ ಬಂದಿದ್ದಾರೆ, ಸೊ ಅವ್ರ ಬಗ್ಗೆ ಅನುಷಾ ಏನ್ ಹೇಳ್ತಾರೆ? ಎಷ್ಟು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ನಿಮ್ಗೆ ಅನ್ಸಿದ್ರು ಒಳಗೆ ಗೊತ್ತಾಗ? ನಾನು ನೋಡಿಲ್ಲ, ಪ್ರೋಮೋ ನೋಡಿದಾಗ ಫುಲ್ ಅವಾಜ್ ಗಿವಾಜ್ ಎಲ್ಲ ಜೋರಾಗಿ ಆಗ್ತಾ ಇದ್ರು, ಅದು ಕಾಣಿಸಿರ್ಲಿಲ್ಲ ಆ ಮನೆಯಲ್ಲಿ. ಆ ಥರ ಒಂದು ಕಿರ್ಚಾಟ ಕೂಗಾಟ ಆ ಥರ ಮಾತಾಡಿದ್ದು ಯಾರು ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಹೆಂಗೆ ಬಿಗ್ ಬಾಸ್ ಯಾವ ಥರ ಒಂದು ಚೇಂಜಸ್ನ ತೊಗೊಳುತ್ತೆ ಅನ್ನೋದನ್ನು ನಾನು ಇವತ್ತು ಎಪಿಸೋಡ್ಸ್ನ ನೋಡಿ ಡಿಸೈಡ್ ಮಾಡ್ತೀನಿ ಹೆಂಗಾಗುತ್ತೆ ಅಂತ. ಬಿಕಾಸ್ ನಾನು ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಪ್ರಾಬಬ್ಲಿ, ನಾನು ಯಾವ ಥರ ಫೈಟ್ ಮಾಡ್ಬೋದಾಗಿತ್ತು ಈ ಒಂದು ಸಿಚುಯೇಷನ್ ಇದ್ದಾಗ ಅನ್ನೋದು ಗೊತ್ತಾಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಐ ಆಮ್ ಔಟ್. ಆಚೆ ಕುತ್ಕೊಂಡು ನೋಡ್ತೀನಿ ಹೇಗಾಗುತ್ತೆ ಬಿಗ್ ಬಾಸ್. ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. ನಿಮ್ಮ ಬದಲಿಗೆ ಯಾರು ಈ ವಾರ ಹೊರಗಡೆ ಬರಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋಂಥದ್ದು? ಗೊತ್ತಿಲ್ಲ, ನೋ ಐಡಿಯಾ. ಬಿಕಾಸ್ ನಾನಲ್ಲಿ ದಟ್ ಈಸ್ ಲೈಕ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ನಾನು ಅಂದ್ಕೊಂಡಿರಲಿಲ್ಲ ಆಚೆ ಬರ್ತೀನಿ ಅಂತ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಬಂದೆ. ನನ್ನ ಪ್ರಕಾರ ಇನ್ನೊಬ್ರು ಹೋಗಬೇಕು ಅನ್ನೋದು ನಂಗೆ ಗೊತ್ತಿಲ್ಲ, ಅದು ಜನತೆ ಕೈಯಲ್ಲಿರುತ್ತೆ. ತ್ರಿವಿಕ್ರಮ್ ನಿಮ್ಮನ್ನ ಜೋಡಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಹುಶಃ ಅನುಷಾ ಈ ವಾರ ಹೊರಗಡೆ ಬರ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನೀವೇನು ಹೇಳ್ತೀರಿ ಅಂತ? ಹೌದು, ಬಿಕಾಸ್ ಅದೇ ಒಂದು ಅಂದರೆ ಸುರೇಶ್ ಅಣ್ಣಂಗೆ ಕಾಲ್ ಆಗ್ತಾ ಇರಲಿಲ್ಲ, ಅದು ಒಂದು. ಆ್ಯಂಡ್ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮಲ್ಲಿ ಕೇಳಿದಂಥ ಕ್ವಶನ್, ನಿಮ್ಮ ಉಳಿಯುವಿಕೆಗೆ ಟ್ರಂಪ್ ಕಾರ್ಡ್ನ ಆಕ್ಸೆಪ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದಾಗ ನಾನು ಎಸ್, ಈ ಮನೇಲಿ ನಾನು ಉಳ್ಕೋಬೇಕು, ನನ್ನ ಸರ್ವೈವಲ್ ಇಂಪಾರ್ಟೆಂಟ್ ತಾನೆ. ಬಿಕಾಸ್ ಒಂದ್ಸಲ ಸರ್ವೈವ್ ಆದರೆ ನನಗೊಂದು ವಾರ ಎಕ್ಸ್ಟ್ರಾ ಸಿಗುತ್ತೆ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಇನ್ ಕೇಸ್ ತ್ರಿವಿಕ್ರಮ್ ಅವರು ನನ್ನ ಚೂಸ್ ಮಾಡಿದರೆ ಬಹುಶಃ ನಾನು ಎಲಿಮಿನೇಟ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬೆನ್ನಿಗೆ ತುಂಬಾ ಪೆಟ್ಟಾಗಿತ್ತು ಅಂತ ಹೇಳ್ಕೊಂಡ್ರಿ, ನೀವೆಲ್ಲ ಹೊಡೆದಿದ್ದಕ್ಕೆ ನಾನು ಇಷ್ಟು ವೀಕ್ ಆಗ್ತಿರೋದು ಅಂತ ಲಾಸ್ಟ್ ಒಂದು ಗೇಮ್ ಆಡ್ಬೇಕಾದ್ರೆ ಹೇಳ್ತಾ ಇದ್ರು. ನಿಜವಾಗ್ಲೂ ಪೆಟ್ಟಾಗಿದೆಯಾ? ತುಂಬಾ ಪೇಯ್ನ್ ಆಗ್ತಿತ್ತು ಅಥವಾ ಹೇಗೆ ಅನುಷಾ? ನಿಜವಾಗ್ಲೂ ಇವಾಗ ಕುತ್ಕೊಂಡಿರೋದಕ್ಕೂ ನಂಗೆ ತುಂಬ ಬೆಳಗ್ಗೆಯಿಂದ ಕುತ್ಕೊಂಡೇ ಇದ್ದೀನಿ, ತುಂಬ ಪೇಯ್ನ್ ಆಗ್ತಿದೆ. ಒಂದು ಎಕ್ಸ್ರೇ ಮಾಡಿಸ್ಬೇಕು, ಏನಾಗಿದೆ ಅಂತ ನೋಡಬೇಕು. ಅದು ಇವತ್ತು ಟೈಮ್ ಸಿಕ್ಕಿಲ್ಲ, ಬಿಕಾಸ್ ನಿನ್ನೆ ಆಚೆ ಬಂದಿರೋದ್ರಿಂದ ಇವತ್ತು ನಂಗೆ ಟೈಮ್ ಸಿಕ್ಕಿಲ್ಲ. ಲಿಟ್ರಲಿ ನನಗೆ ಸ್ಟ್ರೈಟ್ ಹೀಗೆ ಮಲ್ಗೋಕ್ಕಾಗಲ್ಲ, ಸ್ಟ್ರೈಟ್ ಹೀಗೆ ಕೂರೋಕ್ಕಾಗಲ್ಲ. ಆ್ಯಂಡ್ ವರ್ಕೌಟ್ ಮಾಡಬೇಕಾದ್ರೆ ನನಗೆ ಹಿಂಗೆ ಡಂಬಲ್ಸ್ ಹಿಂಗೆ ಎತ್ತದೆ ಅಂದರೆ ಫುಲ್ ಆಗುತ್ತೆ ನನ್ನ ಬಾಡಿ. ಅವತ್ತು ಒಂದು ಗಡಿಯಾರ ಟಾಸ್ಕ್ ಆಡಬೇಕಾದ್ರೆ ಪಿಲ್ಲೋನಲ್ಲಿ ಹೊಡೆದಾಗ ಜೋರಾಗಿ ಬೀಳ್ತೀನಿ. ಅದು ಒಂದ್ಸಲ ಅಲ್ಲ, 5-6 ಸಲ ನನ್ನನ್ನು ಬೀಳಿಸ್ತಾರಲ್ಲ ಇವರೆಲ್ಲ ಹೊಡಿಬೇಕಾದ್ರೆ. ಅಟ್ಲೀಸ್ಟ್ ಒಂದು ಮನುಷ್ಯತ್ವದಿಂದ ಅವ್ರು ಆಡ್ಬೋದಾಗಿತ್ತು. ಅವತ್ತು ಯಾಕೆ ಅಷ್ಟು ಅಗ್ರೆಸಿವ್ ಆಗಿ ಆಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ತುಂಬ ಎಫೆಕ್ಟ್ ಆಗಿದೆ ಅದು ನನಗೆ. ಹೊರಗಡೆ ಬಂದ ಮೇಲೆ ಅಮ್ಮ ಏನು ಹೇಳಿದ್ರು, ಅಪ್ಪಾಜಿ ಏನು ಹೇಳಿದ್ರು ಅನ್ನೋಂಥದ್ದು? ಅವರು ಇಡೀ ಕರ್ನಾಟಕ ಜನತೆ ಪ್ರೀತಿ ನಿನ್ನ ಮೇಲಿದೆ, ಅದನ್ನು ನೀನು ಸಂಪಾದನೆ ಮಾಡ್ಕೊಂಡಿದ್ಯಾ, ಅದ್ರ ಮುಂದೆ ಇನ್ನೇನು ಇಲ್ಲ. ಅದಕ್ಕೋಸ್ಕರ ನೀನು ಬಿಗ್ ಬಾಸ್ ಕರ್ನಾಟಕ ಜನತೆ ಪ್ರೀತಿನ ನೀನು ಪಡ್ಕೊಂಡಿದ್ಯಾ ಅಂತಂದಾಗ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ನೀನು ಖುಷಿ ಪಡು ಅಂತ ನಮ್ಮ ಮಮ್ಮಿ ಹೇಳಿದ್ರು. ಅದನ್ನೇ ಕೂಡ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ನೋಡಿದ್ಮೇಲೆ ಅಳ್ತಾ ಇದ್ನಲ್ಲ ನಾನು ಆಚೆ ಬಂದೆ ಅಂತ, ಅದು ಮರ್ತೋಯ್ತು. ನಿಮ್ಮ ಪ್ರೀತಿನ ನಾನು ಗೆದ್ದಿದ್ದೀನಿ ಅಂತ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ನನಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ತಮ್ಮ ಮಾತಾಡಿದ್ದು. ನಮ್ಮ ಅಕ್ಕ ನನ್ನನ್ನು ತುಂಬಾ ಚೆನ್ನಾಗಿ ಸಾಕಿದ್ಲು, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಲು, ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಥರದ ಇತ್ತು ಅವ್ರ ಮಾತುಗಳಲ್ಲಿ. ಸೊ ತಮ್ಮನ ಬಗ್ಗೆ ಮಾತಾಡೋದು? ನನ್ನ ತಮ್ಮ ನಂಗೊಂಥರ ಲಕ್ಕಿ ಚಾರ್ಮ್. ನಮ್ಮ ಮನೆಯಲ್ಲಿ ನನಗೆ ಆವಾಗಲೇ ಎಜುಕೇಷನ್ ಮುಗಿದ ತಕ್ಷಣ ಮದುವೆ ಮಾಡೋಣ, ಯಾಕೆಂದರೆ ಅದು ಕಾಮನ್, ಮಾಡಬೇಕು ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಅಪೋಸಿಟಾಗಿ ನಿಂತು ಯಾಕೆ ಬೇಡ, ಎಲ್ಲರ ಥರನೂ ಅವಳು ಆಗಬೇಕಾ, ಅವಳಿಗೆ ಒಂದು ಕೇಪಬಿಲಿಟಿ ಇದೆ, ಶಿ ಈಸ್ ಅ ಸ್ಟ್ರಾಂಗ್ ಗರ್ಲ್, ಅವಳೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಲಿ. ಎಲ್ಲ ಹೆಣ್ಮಕ್ಳು ಥರ ಮದುವೆ ಮಾಡಿ 2 ಮಕ್ಕಳು ಆಗ್ಬಿಟ್ಟು ಸ್ಕೂಲಿಗೆ ಕಳ್ಸ್ಕೊಂಡು ಕುತ್ಕೊಂಡಿರೋದಲ್ಲ ಜೀವನ. ಅವಳೇನಾದ್ರು ಅಚೀವ್ ಮಾಡಬೇಕು, ಅದನ್ನು ನಾವು ನೋಡಬೇಕು, ಅವಳು ಸ್ಟಾರ್ ಆಗಬೇಕು ಅಂತ ಮನೇಲಿ ಎಲ್ಲರೂ ಎದುರಾಕೊಂಡು ಆ ಮದುವೆ ಅನ್ನೋ ಡಿಸಿಷನ್ನ ದೂರ ಇಡಿಸಿ ನನಗೆ ಗರ್ಲ್ ನೀನು ಅಚೀವ್ ಮಾಡು, ನಿನ್ನ ಬೆನ್ನಿಂದ ನಾನು ಇರ್ತೀನಿ ಅಂತ ಹೇಳಿದಂಥ ಹುಡುಗ ಅದು. ನಂಗೆ ಸೀರಿಯಸ್ಲಿ ಅವನು ತಮ್ಮನಾಗಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಮದ್ವೆ ಅಂತ ಟಾಪಿಕ್ ನೀವು ಹೇಳಿದ್ದಕ್ಕೆ ನಾನು ಕೇಳ್ತಾ ಇರೋದು, ಯಾವಾಗ ಮದ್ವೆ ಈಗಲೇನಾದ್ರೂ ಪ್ರೆಷರ್ ಇದೆಯಾ ಮನೇಲಿ ಅಥವಾ ಹೇಗೆ ಅನ್ನೋಂಥದ್ದು, ಅಥವಾ ನಿಮ್ಮ ಪ್ರಕಾರ ಯಾವಾಗ ಆಗಬೇಕು ಅಂತ ತಾವು ಅನ್ಕೊಂಡಿದ್ದೀರಾ ಅಂತ? ಅದೇ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ಅಂದರೆ ಬಂದಮೇಲೂ ಕೂಡ ಸ್ವಲ್ಪ ಇನ್ನೂ ಎಷ್ಟು ದಿನ ಹಿಂಗೆ ಇರ್ತೀಯ, ಮದುವೆ ಮಾಡ್ಕೊ ಅಂತ ಮನೇಲಿ ಹೇಳ್ತಿದ್ರು. ಆ್ಯಂಡ್ ತಮ್ಮ ತಂಗಿ ಅಂದರೆ ಚಿಕ್ಕವ್ರಿಗೆಲ್ಲ ಮದುವೆ ಆಗ್ತಿರ್ಬೇಕಾದ್ರೆ ನಂದೊಂದು ಕ್ವಶನ್ ಬರುತ್ತಲ್ವ, ದೊಡ್ಡೋಳಾಗಿ ಅವಳದ್ದು ಯಾವಾಗ ಮದುವೆ ಅಂತ ರಿಲೇಟಿವ್ಸ್ ಎಲ್ಲ ನನ್ನ ಫ್ಯಾಮಿಲಿನ ಕ್ವಶನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಂದು ಪ್ರೆಷರ್ ಇತ್ತು. ಬಟ್ ನನಗೆ ಸದ್ಯಕ್ಕೆ ಮದುವೆ ಮೇಲೆ ಇಂಟ್ರೆಸ್ಟ್ ಇವಾಗ ಸದ್ಯಕ್ಕಿಲ್ಲ. ಯಾಕಂದರೆ ನನಗೆ ಅಚೀವ್ ಮಾಡಬೇಕು. ಆ್ಯಂಡ್ ನನ್ನ ಅಪ್ಪ ಅಮ್ಮ ಏನೇನು ಲೈಫಲ್ಲಿ ನೋಡಿಲ್ಲ
ಅದನ್ನೆಲ್ಲ ನಾನು ತೋರಿಸ್ಬೇಕು ಆ್ಯಂಡ್ ನನ್ನ ಲೈಫನ್ನ ನಾನು ಹೇಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಪ್ಲ್ಯಾನ್ ಸೆಟ್ ಆದಮೇಲೆ ನಾನು ಮದುವೆ ಮಾಡ್ಕೊತೀನಿ. ಅದು ಬಹುಶಃ ನನಗೆ ಸೆಟಲ್ಡ್ ಆಗಿರೋ ಫ್ಯಾಮಿಲಿಗೆ ಹೋಗಬೇಕು, ಹೋಗ್ಬಿಟ್ಟು ನನ್ನ ಲೈಫ್ನ ಸೆಟಲ್ ಮಾಡ್ಕೊಬಿಡ್ಬೇಕು ಆ ಥರ ಆಸೆ ನನಗಿಲ್ಲ. ನನ್ನ ಲೈಫ್ಗೆ ಏನು ಬೇಕು ಅದನ್ನು ನಾನು ದುಡಿಬೇಕು, ನಾನು ಎಲ್ಲನೂ ಪ್ರತಿಯೊಂದನ್ನು ಸೆಟ್ ಮಾಡಬೇಕು. ಆಮೇಲೆ ನನ್ನ ಇಷ್ಟಪಡೋ ಅಂದರೆ ನಾನು ತುಂಬ ರೆಸ್ಪೆಕ್ಟ್ ಮಾಡೋಂಥ ಹುಡುಗ, ಅವ್ನು ಯಾರಾದರೂ ಆಗಿರಲಿ, ಅವನು ಬಡವನಾದರೂ ಆಗಿರಲಿ, ಯಾರಾದರೂ ಆಗಿರಲಿ, ಒಬ್ಬನೇ ಇರೋವಂಥ ಹುಡುಗ ಆದರೂ ಪರವಾಗಿಲ್ಲ, ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ನನ್ನ ಅಪ್ಪ ಅಮ್ಮನ ತುಂಬ ಗೌರವದಿಂದ ನೋಡ್ಕೊಳ್ಳೋವಂಥ ವ್ಯಕ್ತಿ ನನಗೆ ಸಿಕ್ಕಿದಾಗ ಎಲ್ಲ ನಂದೇ ಇದೆ, ಬಾ ಆರಾಮಾಗಿ ನನ್ನ ಜೊತೆ ಇರು ಅನ್ನೋ ಒಂದು ಮೈಂಡ್ಸೆಟ್ ನನಗಿದೆ. ಇಲ್ಲ ಅವರು ಕೂಡ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಜೊತೆನೇ ಇರು ಅನ್ನೋಂಥ ಹುಡುಗ ಸಿಕ್ಕರೂ ನೋಡೋಣ ಆ ಟೈಮಲ್ಲಿ. ಬಟ್ ನನಗೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನನ್ನ ಲೈಫ್ನ ನಾನೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ಈಗಷ್ಟೇ ಹೊರಗಡೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಯಿಂದ, ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್, ಒಳಗಡೆ ಹೋಗಿ ಬಂದಿದ್ದು ಒಂದಿಷ್ಟು ಅಭಿಮಾನಿಗಳು, ನಿಮ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ರು ಅದಕ್ಕೆ ಡಬಲ್ ಅಂತೂ ಆಗೇ ಇದ್ದಾರೆ ಒಳಗಡೆ ಹೋಗಿ ಬಂದಮೇಲೆ. ಎಷ್ಟು ಸಿನಿಮಾಗಳಿದ್ದು ಒಳಗಡೆ ಹೋಗೋಕೆ ಮುಂಚೆ, ಹೊರಗಡೆ ಬಂದ ತಕ್ಷಣ ಒಂದು ಆಫರ್ ಏನಾದರೂ ಆ ಥರದ್ದು ಏನಾದರೂ ಗುಡ್ ನ್ಯೂಸ್, ಸರ್ಪ್ರೈಸ್ ಯಾವುದಾದ್ರೂ ಬಂತ ಕಾಲು ಅಥವಾ ಹೇಗೆ? ಸಿನಿಮಾಗಳು 4 ಸಿನಿಮಾ ರಿಲೀಸ್ ಆಗಬೇಕು, 3 ರಿಲೀಸ್ ಆಗಬೇಕು, ಇನ್ನೊಂದು ಶೂಟಿಂಗ್ ನಡೀತಾ ಇತ್ತು, 3 ತಿಂಗಳು ಟೈಮ್ ತೊಗೊಂಡು ಒಳಗೆ ಬಂದಿದ್ದೆ. ಸೊ ಅದು ಶೂಟಿಂಗ್ ಶುರುವಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ. ಆ್ಯಂಡ್ ಕಾಲ್ಸ್ ಅಂತೂ ಐ ಡೋಂಟ್ ನೋ, ನನಗೆ ನಿನ್ನೆಯಿಂದ ಕಾಲ್ ಮೇಲೆ ಕಾಲು, ಮೆಸೇಜಸ್ ಮೇಲೆ ಮೆಸೇಜಸ್ಸು ತುಂಬ ಇದೆ. ಅದನ್ನು ಅಟೆಂಡ್ ಮಾಡೋಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ, ಬೆಳಗಿಂದ ಇಂಟರ್ವ್ಯೂಸ್ನಲ್ಲೇ ಬ್ಯುಸಿ ಇದ್ದೀನಿ. ಆ್ಯಂಡ್ ನನ್ನ ಮಮ್ಮಿಗೆ, ನಮ್ಮ ಅಕ್ಕಂಗೆಲ್ಲ ಕಾಲ್ಸ್ಗಳು ಬರ್ತಾನೆ ಇದೆ. ಕುತ್ಕೊಂಡು ಸ್ವಲ್ಪ 3 ದಿನ ನನಗೋಸ್ಕರ ನಾನು ಟೈಮ್ ತೊಗೊಂಡು ಆಮೇಲೆ ಅದನ್ನೆಲ್ಲ ಅಟೆಂಡ್ ಮಾಡ್ತೀನಿ. ಅನುಷಾ ತುಂಬ ಫ್ಯಾಮಿಲಿ ಅಂದರೆ ಟ್ರಿಪ್ಸ್ ಹೋಗೋದು, ಈ ಥರದ್ದೆಲ್ಲ ತುಂಬ ಕ್ರೇಜಿ, ಹೊರಗಡೆ ಸುತ್ತೋದು. ಈಗ ಅಟ್ ಪ್ರೆಸೆಂಟು 50 ಡೇಸ್ ಒಳಗಡೆನೇ ಇದ್ರಿ, ಒಂದು ಪಂಜರ ಥರ ಇತ್ತು. ಸೊ ಎಲ್ಲಿಗೆ ಹೋಗಬೇಕು, ಯಾವ ಪ್ಲೇಸಿಗೆ ಹೋಗಿ ಚಿಲ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಫಸ್ಟ್ಲಿ ಇವಾಗ ಆಚೆ ಬಂದ ತಕ್ಷಣ ಮಮ್ಮಿ ಡ್ಯಾಡಿ ಜೊತೆ ಆರಾಮಾಗಿ ಒಂದು 3-4 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅವರೆಲ್ಲ ಆಸೆ ಪಡ್ತಾರೆ, ಅವ್ರ ಜೊತೆನೇ ಹೋಗ್ಬೇಕು, ಅವರೆಲ್ಲ ಆಸೆ ಪಡ್ತಾರೆ, ಅಲ್ಲಿ ಹೋಗಿ ಒಂದು 3-4 ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಪೀಸ್ಫುಲ್ಲಾಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ದರ್ಶನ್ ಸರ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ಇವ್ರಿಗೊಂದು ಅವಕಾಶ ಸಿಕ್ತು. ಯಾಕೆ ಆ ಟಾಕ್ ಶುರುವಾಯಿತು ಅಂತಂದರೆ, ಧರ್ಮ ಸರ್ ಒಳಗಡೆ ಬಂದರು, ಅವರು ಕೂಡ ದರ್ಶನ್ ಸರ್ ಫಾಲೋವರು, ಅಂದರೆ ಅವ್ರ ಜೊತೆ ಚೆನ್ನಾಗಿದ್ರು, ಅವ್ರಿಗೂ ಒಂದು ಅವಕಾಶ ಸಿಕ್ತು. ಹೀಗೆ ತುಂಬ ಶುರುವಾಯಿತು. ರಂಜಿತ್ ಕೂಡ ದರ್ಶನ್ ಅವ್ರ ಜೊತೆ ಕನೆಕ್ಟೆಡ್ ಇದ್ರು ಅಂತ. ಜೊತೆಗೆ ಯಮುನಾ ಮೇಡಮು ದರ್ಶನ್ ಸರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿಂದ ಇವ್ರಿಗೂ ಒಂದು ಒಳ್ಳೆ ಆಫರ್ ಅಂತಂದರೆ, ದರ್ಶನ್ ಗ್ಯಾಂಗ್ ಒಳಗಡೆ ಅಂದರೆ ಅವರು ಏನು ಹೇಳ್ತಾರೆ, ಅವ್ರು ಆಪ್ತವಲಯ ದೊಡ್ಡ ಮನೇಲಿ ಇದ್ದಾರೆ ಅಂತ ತುಂಬ ಜನ ಖುಷಿ ಪಟ್ಟರು, ಅದ್ರಲ್ಲಿ ನಾನು ಒಬ್ಳು. ಸೊ ದರ್ಶನ್ ಸರ್ ಬಗ್ಗೆ ಈ ಕ್ಷಣ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರ ಅಭಿಮಾನಿ ಕೂಡ ಹೌದು, ಅವ್ರ ಜೊತೆಗೆ ಸಿನಿಮಾ ಮಾಡ್ಬೇಕು ನಾನು ಅನ್ನೋಂಥ ವಿಚಾರವನ್ನು ನನ್ನೊಟ್ಟಿಗೆ ಮಾತಾಡ್ತಾ ಹಂಚ್ಕೊಂಡಿದ್ರಿ. ಈ ಕ್ಷಣ ಏನು ಹೇಳ್ತೀರಿ ಮ್ಯಾಮ್? ದರ್ಶನ್ ಸರ್ಗೆ ಒಳ್ಳೇದಾಗಬೇಕು. ಆ್ಯಸ್ ಆಫ್ ನಾವು ನನ್ನ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ, ಅವರ ಅಭಿಮಾನಿಯಾಗಿ ಅವ್ರಿಗೆ ಇರೋವಂಥ ಸಮಸ್ಯೆಗಳು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು. ಇವಾಗ ಆರೋಗ್ಯ ಸಮಸ್ಯೆ ಅಂತ ಬೇರೆ ಕೇಳ್ಪಟ್ಟೆ. ನಿನ್ನೆ ಬಂದ ತಕ್ಷಣ ನಾನು ಕೇಳಿದೆ, ದರ್ಶನ್ ಸರ್ ರಿಲೀಸ್ ಆದ್ರಾ ಅಂತ. ಮಮ್ಮಿ ಹೇಳಿದ್ರು ರಿಲೀಸ್ ಆಗಿದ್ದಾರೆ, ಬಟ್ 1.5 ತಿಂಗಳು ಮಟ್ಟಿಗೆ ಮಾತ್ರ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ. ಇನ್ನಷ್ಟು ಬೇಜಾರಾಯಿತು. ಆ ಸಮಸ್ಯೆ ಮಧ್ಯೆ ಇನ್ನೊಂದು ಸಮಸ್ಯೆ ಬೇರೆ ಬಂತ ಅವರಿಗೆ ಅಂತ ಅನ್ನೋದು. ನನ್ನ ಪ್ರೇಯರ್ಸ್ ಅಂದರೆ ದೇವ್ರ ಹತ್ರ ನಾನು ಪ್ರತಿ ಕ್ಷಣ ಕೇಳ್ಕೊತೀನಿ, ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಅವ್ರ ಆರೋಗ್ಯವಂತರಾಗಿ ಬೇಗ ಹೊರಗಡೆ ಬರಲಿ, ಇದೆಲ್ಲನೂ ಅವ್ರು ಬೇಗ ಮುಕ್ತರಾಗಬೇಕು. ದೇವರು ಅವ್ರನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಯಾವತ್ತಾದ್ರೂ ಒಳಗಡೆ ಚರ್ಚೆ ಮಾಡಿದ್ರ ಧರ್ಮ ಅವರು, ನೀವು ಕೂತ್ಕೊಂಡಂತ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ನೆನಪು ಮಾಡ್ಕೊಂಡಿದ್ದು ದೊಡ್ಡ ಮನೇಲಿದ್ದಾಗ ಅಂತ? ತುಂಬ ಸಲ. ಅವ್ರದ್ದು ಸಿನಿಮಾ ಬೇರೆ ರಿಲೀಸ್ ಆಗ್ತಿತ್ತಲ್ಲ, ನವಗ್ರಹ. ಸುಜನ್ ಅವ್ರು ಒಳಗಡೆ ಬಂದಾಗ ಒಂದು ಹೇಳ್ಬಿಟ್ಟು ಹೋಗಿರೇ, ಮಗ ಸಿನಿಮಾ ರಿಲೀಸ್ ಆಗ್ತಿದೆ ನವಗ್ರಹ, ನಿಂಗೆ ಗುಡ್ ನ್ಯೂಸ್ ಅಂತ ಧರ್ಮಂಗೆ ಹೇಳ್ಬಿಟ್ಟು ಹೋಗಿದ್ರು. ಸೊ ತುಂಬ ಸಲ ನೆನೆಸ್ಕೊಂಡಿದ್ದೀವಿ. ದಿನದಲ್ಲಿ ಒಂದು ಬಾರಿ ನಾವು ಇಬ್ಬರು ಮಾತಾಡ್ಬೇಕಾದ್ರೆ ನಾವು ನೆನೆಸ್ಕೊಂಡಿದ್ದೀವಿ. ಅವರು ನೆನೆಸ್ಕೋತಾ ಇದ್ರು, ನಾನು ನೆನೆಸ್ಕೋತಾ ಇದ್ದೆ. ಈಗ ಹೊರಗಡೆ ಬಂದ್ರಿ, ಫೈನ್. ಮೇ ಬಿ ಅವ್ರು ನೋಡ್ತಿರ್ತಾರ ಬಿಗ್ ಬಾಸ್ನ, ನೋಡ್ತಿರ್ತಾರ ಅನ್ಸುತ್ತಲ್ವಾ ಅಂತೆಲ್ಲನೂ ಮಾತಾಡಿದ್ದೀವಿ ನಾವು. ಆ ಪ್ರಶ್ನೆ ಉಟ್ಕೊಳ್ಳೋದಕ್ಕೆ ರೀಸನು, ಚೈತ್ರ ಅವರು ನಾನು ಬಿಗ್ ಬಾಸ್ ಮನೇಲಿದ್ದಾಗ ಅಲ್ಲ ಜೈಲಲ್ಲಿ ಇದ್ದಾಗ ಬಿಗ್ ಬಾಸ್ ನೋಡ್ತಿದ್ದೆ ಅಂತ ಹೇಳ್ಕೊಂಡಿದ್ರು ಒಳಗಡೆ. ಸೊ ಹಂಗಾಗಿ ನೀವು ಇದನ್ನ ನೆನ್ಪು ಮಾಡ್ಕೊಂಡ್ರಿ ಅನ್ಸುತ್ತೆ. ದರ್ಶನ್ ಸರ್ ಜೈಲಲ್ಲಿ ಇದ್ದಾರೆ, ಇವಾಗ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಅಂತ ಅಲ್ವಾ? ಹಂಗನ್ನೋದಕ್ಕಿಂತ ನಾವು ಬಂದಾಗಿಂದನೂ ಅನ್ಕೊಂತಾ ಇದ್ವಿ, ಒಳಗಡೆ ಹೋದಾಗಿಂದನೂ ಪ್ರಾಬಬ್ಲಿ ಅವ್ರು ನೋಡ್ತಿರ್ತಾರಲ್ವಾ, ಇವಾಗ ಅವ್ರಿಗೆ ಫ್ರೀ ಆಗಿರುತ್ತಲ್ವಾ, ಮೇ ಬಿ ನೋಡ್ತಿರ್ತಾರೆ. ಅಂದರೆ ಟಿವಿನ ತರಿಸ್ಕೊಂಡಿದ್ರಲ್ವ ಅವರು ಒಳಗಡೆ, ಸೊ ನೋಡ್ತಿರ್ತಾರೆ, ಅವ್ರಿಗೆ ಫ್ರೀ ಟೈಮ್ ಇರುತ್ತೆ, ನೋಡ್ಬೋದು ಅಂತೆಲ್ಲ ಅನ್ಕೊಂತಾ ಇದ್ವಿ. ಧರ್ಮ ಸರ್ ಮತ್ತೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ನಾವು ಮತ್ತೆ ಅಗೈನ್ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಈಗ ಒಳಗಡೆ ಹೋಗಿ ಬಂದ್ಮೇಲೆ ನಿಮ್ಮನ್ನ ಪ್ರೀತಿಸುವಂತ ಇನ್ನೊಂದಿಷ್ಟು ಜನ ವರ್ಗ ಉಟ್ಕೊಂಡಿದ್ದಾರೆ, ಫ್ಯಾನ್ಸ್ಗಳಿದ್ದಾರೆ ನಿಮ್ಮ ಕಾಂಬಿನೇಷನ್ಗೆ, ಕೆಮಿಸ್ಟ್ರಿಗೆ. ಸೊ ಏನ್ ಹೇಳ್ತಾರೆ, ಒಳಗಡೆ ಚರ್ಚೆ ಆಯ್ತಾ ಈ ಸಿನಿಮಾ ಮಾಡೋಣ ಅಥವಾ ಆ ಥರದ್ದು?
ಗೊತ್ತಿಲ್ಲ ಅದು ಆ ಥರದ್ದು ಏನಾದರೂ ಆಪರ್ಚುನಿಟೀಸ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಈಗ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅವರೊಟ್ಟಿಗೆ ಬ್ಯಾಂಗ್ಳೂರಿನ್ ಅಂತ. ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದು ಪ್ರಮೋಷನ್ ಶುರು ಮಾಡ್ತಾರೆ ಇನ್ನೇನು. ಸೊ ಅದು ರಿಲೀಸ್ ಆಗಬೇಕು. ಅದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಡಬ್ಬಿಂಗಲ್ಲಿ ನೋಡಿದ್ದೀನಿ. ಸಾಂಗ್ಸು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಬಹುಶಃ ಅವ್ರು ಆಚೆ ಬಂದಿದ ತಕ್ಷಣವೇ ಆಡಿಯೋ ಲಾಂಚ್ ಅಥವಾ ಟ್ರೈಲರ್ ಲಾಂಚ್ ಏನಾದ್ರು ಮಾಡಿ ಸಿನಿಮಾ ರಿಲೀಸಿಗೆ ರೆಡಿ ಮಾಡ್ತಾರೆ. ಅದಾದಮೇಲೂ ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಜನ ಏನಾದ್ರು ಇಷ್ಟಪಟ್ಟು ಯಾರಾದರೂ ಅಂದರೆ ನಮಗೆ ಸಿನಿಮಾ ಮಾಡ್ತೀನಿ ಅನ್ನೋದಾದರೆ ಡೆಫಿನೆಟ್ಲಿ ವಿಲ್ ಡೂ. ಫೈನಲಿ ಏನು ಹೇಳ್ತೀರಾ ಮ್ಯಾಮ್? ಎಷ್ಟು ಗ್ರ್ಯಾಟಿಟ್ಯೂಡ್ ಇದೆ ಬಿಗ್ ಬಾಸ್ ಮನೆ ಮೇಲೆ? 50 ದಿನ ನೀವು ಒಳಗಡೆ ಇದ್ರಿ. ಫೈನಲ್ ವರ್ಡ್ಸ್. ಬಿಗ್ ಬಾಸ್ ವೇದಿಕೆ ನನಗೆ ತುಂಬಾ ಕೊಟ್ಟಿದೆ. ಕಲರ್ಸ್ ಕನ್ನಡಗೆ ಬಿಗ್ ಬಾಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಆ ಒಂದು ವೇದಿಕೆಯಲ್ಲಿ ನಾನೊಬ್ನಾಗಿರಬೇಕು ಅಂತ. ಆ ಒಂದು ವೇದಿಕೆ 17 ಜನಗಳ ಮಧ್ಯೆ ನಾನು ಒಬ್ಳಾಗಿದ್ದು ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟರು ಅವರು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ದ ರಿಯಲ್ ಅನುಷಾ ಅಂದರೆ ರಿಯಲ್ ಲೈಫಲ್ಲಿ ಇರುವಂಥ ಅನುಷಾನ ಜನಗಳಿಗೆ ತೋರ್ಸೋಕ್ಕೆ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಅವರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲರ್ಸ್ ಕನ್ನಡ ಹಾಗೆ ಬಿಗ್ ಬಾಸ್ ಟೀಮ್ಗೆ. ನಾನು ಒಂದು ಕ್ವಶನ್ ಮಾಡ್ತಿದ್ದೆ, ಸಾರಿ. ಈ ಬಕೆಟ್ ಹಿಡಿದು ನಾವು ಜೀವನ ಮಾಡಿ ಗೊತ್ತಿಲ್ಲ ಅನ್ನೋ ಥರದ್ದು ವರ್ಡ್ಗಳನ್ನ ಒಳಗಡೆ ಯೂಸ್ ಮಾಡಿದರೆ ಅಫ್ಕೋರ್ಸ್ ಅದನ್ನು ನಾನಂತೂ ನೋಡಿಲ್ಲ ಅನುಷಾ ಅವರು ಕರಿಯರಲ್ಲಿ, ಸಿನಿ ಕರಿಯರ್ ವೈಸ್ ನೋಡೋದಾದರೆ. ಸೊ ಆ ಬಕೆಟ್ ಹಿಡಿದು ಲೈಫ್ ಲೀಡ್ ಮಾಡುವಂಥವ್ರಿಗೆ ಅಥವಾ ಒಂದು ಸ್ಪರ್ಧೆ ಅಂತ ಬಂದಾಗ ಬಕೆಟ್ ಹಿಡಿಯೋರಿಗೆ ಅನುಷಾ ಅವ್ರ ಉತ್ತರ ಏನಾಗಿರುತ್ತೆ ಈ ಕ್ಷಣ? ಬಕೆಟ್ ಎಷ್ಟಂತ ಹಿಡಿತೀರಾ? ಒಂದು ಹಸುಗೆ ಅಥವಾ ಕುದುರೆಗೆ ಬಕೆಟಲ್ಲಿ ನೀರು ಹಿಡ್ಕೊಂಡು ಹೋಗಿ ಇಡ್ಬೋದು. ಅದನ್ನ ಮುಖ ಎತ್ಕೊಂಡು ಬಗ್ಗಿಸ್ಬೋದು ನೀರು ಕುಡಿ ಅಂತ. ಅದು ನೀರೇ ಕುಡಿದಿಲ್ಲ ಅಂದರೆ ಏನು ಮಾಡ್ತೀರಾ? ಬಕೆಟ್ ಹಿಡಿದು ತಾನೇ ಏನು ಪ್ರಯೋಜನ? ನನ್ನ ಲೈಫಲ್ಲಿ ಹಂಗೆ ಚಾನ್ಸೇ ಇಲ್ಲ. ಯಾರೇ ಆಗಿರಲಿ ಬಕೆಟ್ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಮಾಡಿಕೊಂಡು ಅದು ಯಾರ ಹತ್ರನೂ ನನ್ನ ಬದುಕು ಅಭ್ಯಾಸನೇ ಇಲ್ಲ. ನಂದೇನಿರುತ್ತೆ, ನನಗೇನು ಬೇಕು ಅದನ್ನು ನಾನು ಎಫರ್ಟ್ ಹಾಕ್ಬಿಟ್ಟು ಪಡ್ಕೊತೀನಿ ಹೊರತು ಒಬ್ಬರ ಹತ್ರ ಹೋಗಿ ಬಕೆಟ್ ಹಿಡ್ಕೊಂಡು ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ಅವೆಲ್ಲ ನಂಗೆ ಮಾಡೋ ಅಭ್ಯಾಸನೇ ಇಲ್ಲ. ನಾನು ಸಲಾಮ್ ಹೊಡೆದ್ಬಿಟ್ಟು ನಂಗೆ ಅಭ್ಯಾಸನೇ ಇಲ್ಲ. ನಂದೇನಿದೆ, ನನ್ನ ದಾರಿ ಏನಿದೆ ಅದಕ್ಕೆ ನೇರವಾಗಿ ನನ್ನ ನಡೆ ಏನಿರುತ್ತೆ ಅಲ್ಲಿ ನಡ್ಕೊಂಡು ಹೋಗ್ತೀನಿ ಹೊರತು ಒಬ್ಬರು ಸಪೋರ್ಟ್ ತೊಗೊಂಡು ನಾನು ಇನ್ನೇನೋ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ನನಗಿಲ್ಲ. ಅದು ಇಟ್ಕೊಂಡಿರೋರು ಗುಡ್ ಲಕ್, ಒಳ್ಳೇದಾಗಲಿ ಅವ್ರಿಗೆ. ನಂಗೆ ಚಿಟ್ಟೆ ಡೈಲಾಗ್ ಮೂಲಕ ವೈಂಡ್ ಅಪ್ ಮಾಡಬೇಕು. ನಾನು ಚಿಟ್ಟೆ ಅಲ್ಲ, ನನ್ನ ಸಲಗ ಅಂತ. ನಾನು ಯಾವಾಗಲೂ ಒಂಟಿ ಸಲಗ ಆಗಿರೋಕ್ಕೆ ಇಷ್ಟಪಡ್ತೀನಿ ಹೊರತು ಚಿಟ್ಟೆ ಥರ ಅಲ್ಲೇ ಇಲ್ಲಿ ಹಾರಾಡಿ ನನಗೆ ಅಭ್ಯಾಸ ಇಲ್ಲ. ಈ ಕ್ಷಣ ಧರ್ಮ ಸರ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆಸ್ ಎ ಫ್ರೆಂಡ್ ಆಗಿ? ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತೀನಿ. ಧರ್ಮ ಜೊತೆಗೆ ಬಿಗ್ ಬಾಸ್ ಹೌಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಬಿಗ್ ಬಾಸ್ ಹೌಸಲ್ಲಿ ಧರ್ಮನ್ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಓಡಾಡ್ಕೊಂಡಿದ್ವಿ ಆ್ಯಂಡ್ ಎಲ್ಲರ ಜೊತೆಗೂ, ನಾಟ್ ಓನ್ಲಿ ವಿತ್ ಧರ್ಮ, ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊತೀನಿ. ಅದ್ರಲ್ಲಿ ಧರ್ಮ ಒಂದು ಸ್ವಲ್ಪ ಜಾಸ್ತಿ, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ರು ನನ್ನ ವಿಷಯದಲ್ಲಿ. ಒಳ್ಳೇದಾಗಬೇಕು ಅವ್ರಿಗೆ. ಸೊ ನಾನಂತೂ ಹೊರಗಿದ್ದೀನಿ, ಅವ್ರೊಳಗಿದ್ದಾರೆ. ಅಟ್ಲೀಸ್ಟ್ ಅವ್ರನ್ನ ಪ್ರೂವ್ ಮಾಡಿಕೊಂಡು ಫೈನಲ್ಸ್ವರೆಗೂ ಬಂದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ಅರ್ಹತೆ ಕ್ಯಾಲಿಬರ್ ಅವರಿಗಿದೆ. ದಯವಿಟ್ಟು ಏನು ಎಫರ್ಟ್ ಆಗಬೇಕು ಧರ್ಮ, ದಯವಿಟ್ಟು ಈ ಮೂಲಕ ನಾನು ಕೇಳ್ಕೊತೀನಿ ನಿಮಗೆ, ಎಲ್ಲಿ ಏನು ಚೇಂಜಸ್ ತೊಗೋಬೇಕು, ಎಲ್ಲಿ ಯಾವ ಮೂವ್ಸ್ ತೊಗೋಬೇಕು, ಏನು ನಿಮ್ಮಲ್ಲಿ ಚೇಂಜ್ ಮಾಡ್ಕೋಬೇಕು. ಬಿಕಾಸ್ ನಾನಂತೂ ಕೆಲವೊಂದು ವಿಷಯದಲ್ಲಿ ನಾನು ಚೇಂಜ್ ಆಗಲ್ಲ, ನಾನು ಇರೋದೇ ಹಿಂಗೆ ಅನ್ನೋ ಒಂದು ಸ್ಟಬ್ಬನ್ ಆ್ಯಟಿಟ್ಯೂಡಲ್ಲಿ ಇವತ್ತು ಹೊರಗಡೆ ಬಂದೆ ಅನಿಸುತ್ತೆ ಪ್ರಾಬಬ್ಲಿ. ತುಂಬ ಒಳ್ಳೆಯವರಾಗಿದ್ದರೆ ಕಷ್ಟ ಆಗುತ್ತೆ. ಅಂದರೆ ಅದು ಕೆಟ್ಟದಲ್ಲ, ಒಳ್ಳೆಯವರಾಗಿರೋದು ಕೆಟ್ಟದಲ್ಲ. ಬಟ್ ಕೆಲವೊಮ್ಮೆ ನಿಮ್ಮ ಸ್ಟ್ಯಾಂಡ್ಸ್ನ ನೀವು ತಗೊಳ್ಳಿ. ಎಲ್ಲಿ ಹೀರೋ ಆಗಬೇಕು ಅಲ್ಲಿ ಹೀರೋ ಆಗಿ, ಎಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲಿ ತಲೆ ಬಗ್ಗಿಸಿ, ಯಾರಿಗೂ ಹರ್ಟ್ ಆಗದೆ ಇರೋ ಹಾಗೆ ನಿಮ್ಮ ಆಟನ ತುಂಬ ಸ್ಮಾರ್ಟಾಗಿ ಒಂದು ಜೆನ್ಯೂನ್ ಆಗಿ ಆಟ ಆಡಿ ಕಪ್ ಗೆದ್ಕೊಂಬನ್ನಿ ಅಂತ ಹೇಳ್ತೀನಿ. ನೀವಿಲ್ಲದೆ ಇರೋ ಬಿಗ್ ಬಾಸ್ನ ನಾವು ನೋಡಲ್ಲ ಅನ್ನೋಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ. ಆ ಅಭಿಮಾನಿಗಳಿಗೆ ಜೊತೆಗೆ ನೀವು ಒಳಗಿದ್ದಾಗ ಸಪೋರ್ಟ್ ಮಾಡಿದಂಥ ಅಭಿಮಾನಿಗಳಿಗೂ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ಫೈನಲ್ ವರ್ಡ್ಸ್. ಎಷ್ಟೊಂದು ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಅನುಷಾ ಅವ್ರನ್ನ ಎಲಿಮಿನೇಟ್ ಮಾಡಿರೋದಕ್ಕೆ ನಾವು ಬಿಗ್ ಬಾಸ್ನ ಇನ್ನು ಮುಂದೆ ನೋಡಲ್ಲ ಹಾಗೆ ಹಿಂಗೆ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ. ಅಲ್ಲಿ ಎಲ್ಲರೂ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಿದ್ದಾರೆ, ಅವ್ರದ್ದೇ ಆದ ಕನಸುಗಳನ್ನ ಹೊತ್ಕೊಂಡು ಆ ವೇದಿಕೆನಲ್ಲಿದ್ದಾರೆ. ಆ್ಯಂಡ್ ನಿಮ್ಮೆಲ್ರಿಗೂ ಎಂಟರ್ಟೈನ್ಮೆಂಟ್ಗೆ ಏನು ಮೋಸ ಮಾಡದೆ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ಬಿಗ್ ಬಾಸ್ ವೇದಿಕೆನ ನೋಡಿ, ಅಲ್ಲಿ ಆಟ ಆಡ್ತಿರೋ ಪ್ರತಿಯೊಬ್ಬರಿಗೂ ನಿಮ್ಮ ಸಪೋರ್ಟ್ ಮಾಡಬೇಕು. ನಾಟ್ ಓನ್ಲಿ ಒನ್ ಪರ್ಸನ್. ನಂಗೆ ಗೊತ್ತು ಒಬ್ಬೊಬ್ರು ಕಂಡ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ, ಬಟ್ ಅಲ್ಲಿರೋ ಪ್ರತಿಯೊಬ್ಬರು ಈಕ್ವಲ್ ಆಗಿರೋವಂಥವ್ರು, ಎಲ್ಲರೂ ಸ್ಟ್ರಾಂಗ್ ಇರೋವಂಥವ್ರು, ಎಲ್ಲರೂ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಕನಸುಗಳು ಹೊತ್ಕೊಂಡು ಹೋಗಿರೋದು. ಅವ್ರಿಗೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಖಂಡಿತ ಮುಖ್ಯ. ದಯವಿಟ್ಟು ನೀವು ಬಿಗ್ ಬಾಸ್ನ ನೋಡಿ, ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಹಾಗೆ ನಿಮ್ಮ ಆಶೀರ್ವಾದ ಅವ್ರಗಳ ಜೊತೆಗೆ ಇರಲಿ ಅಂತ ನಾನು ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ
ಕರ್ನಾಟಕ ಜನತೆ ಇರ್ಬೋದು, ಡಿ ಬಾಸ್ ಸೆಲೆಬ್ರಿಟೀಸ್ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನು ನೋಡಿದೆ ಎಷ್ಟೋ ನಾನು ಫ್ರೀ ಟೈಮಲ್ಲೆಲ್ಲ ಫೋನ್ ಎತ್ಕೊಂಡು ನಾನು ನೋಡಿದ್ದೀನಿ. ಪ್ರತಿಯೊಂದು ಟ್ರಾಲ್ಸಲ್ಲೂ ಎಲ್ಲ ಹೆಲ್ದಿಯಾಗೇ ಕಮೆಂಟ್ಸ್ ಹಾಕಿದ್ದೀರಾ. ಆ್ಯಂಡ್ ಮೇಡಮ್ ಬೇಜಾರು ಮಾಡ್ಕೊಂಬಿಡಿ, ನಿಮ್ಮ ಜೊತೆ ಡಿ ಬಾಸ್ ಅಭಿಮಾನಿ ಬಳಗ ಇರುತ್ತೆ, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ ಬಾಸ್ ಸೆಲೆಬ್ರಿಟೀಸ್ ಹಾಗೆ ಎಂಟೈರ್ ಕರ್ನಾಟಕ ಜನತೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ, ಸ್ಟಾರ್ ನಾಯಕಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಲಿ ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಲೈನ್ಸ್ ಹೇಳಿದ್ರಲ್ಲ, ಸ್ಟಾರ್ ನಾಯಕಿಯಾಗಿ, ಅದನ್ನು ತುಂಬ ಆಸೆ ಇದೆ. ಅದನ್ನು ನಾನು ಅಚೀವ್ ಮಾಡಬೇಕು. ಅದಕ್ಕೇನು ಪ್ರಯತ್ನಗಳನ್ನ ಪಡಬೇಕು, ಇನ್ನು ಮುಂದೆ ನಾನು ಆ ಪ್ರಯತ್ನದ ಹಾದಿಯಲ್ಲಿರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸ್ವೀಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಅನುಷಾ ಅವರ ಮಾತುಗಳು. ಸಾಕಷ್ಟು ಅಂದರೆ ಸ್ಕ್ರ್ಯಾಚ್ ಲೆವೆಲ್ನಿಂದ ಕನ್ನಡ ಚಿತ್ರರಂಗಕ್ಕೆ ಬಂದು ಕಿರುತೆರೆ ಮೂಲಕ ಮಿಂಚಿ, ಜೊತೆಗೆ ಬೆಳ್ಳಿತೆರೆಯಲ್ಲೂ ಮಿಂಚಿದ್ದಾರೆ. ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಇನ್ನೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವ್ರಿಗೆ ಸಿಗಲಿ. ಸ್ಟಾರ್ ನಾಯಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಪಂಚಭಾಷಾ ನಟಿಯಾಗಿಯೂ ಮಿಂಚುವಂಥ ಕ್ಯಾಲಿಬರ್ ಅವ್ರಿಗಿದೆ. ಅಭಿನಯ ತುಂಬ ಚೆನ್ನಾಗಿದೆ, ಮುದ್ದಾಗಿದ್ದಾರೆ ಕೂಡ. ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ಆಫರ್ಗಳು ಬರಲಿ. ಈಗಾಗಲೇ ನಮ್ಮ ಕನ್ನಡತಿಯರು ಸಾಕಷ್ಟು ಜನ ನಟಿಮಣಿಯರು ಪರಭಾಷೆಯಲ್ಲಿ ಮಿಂಚ್ತಾ ಇದ್ದಾರೆ. ಅವರ ಒಂದು ಸಾಲಿಗೆ ನಮ್ಮ ಅನುಷಾನೂ ಕೂಡ ಸೇರ್ಕೊಳ್ಳಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಕಡೆಯಿಂದ ನಾವು ಹೇಳ್ತಕ್ಕಂಥ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾವತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.